ಕಳೆದ ಬಾರಿ ನಾವು 10ನೇ ಶ್ಲೋಕದಿಂದ 15ನೇ ಶ್ಲೋಕ ತನಕ ನೋಡಿದ್ವಿ. ಒಟ್ಟು ಸಾರ, ಭಗವಂತ ಎಲ್ಲ ಜೀವಿಗಳ ಮೂಲವಾದಂಥ ಬೀಜ. ಪ್ರಪಂಚದಲ್ಲಿ ಕಾಣುವಂಥ ಪ್ರತಿಯೊಂದು ಜೀವಿಗೆ ಆಕಾರ, ಜೀವಶಕ್ತಿ, ಅಭಿವ್ಯಕ್ತವನ್ನು ನೀಡುವಂಥ ಮೂಲತತ್ವವೇ ಭಗವಂತ. ಆತ ಸನಾತನ, ಬದಲಾಗದವನು. ಜೀವಿಗಳ ಬುದ್ಧಿ ಇದ್ದರೆ ಅದು ಭಗವಂತನ ಕೊಡುಗೆ ಮಾತ್ರ. ತೇಜಸ್ಸಿದ್ದರೆ ಅದು ಭಗವಂತನ ಶಕ್ತಿ. ಈ ರೀತಿ ನಿಜವಾದಂಥ ಬಲ ಭಗವಂತನ ಅನುಗ್ರಹದಿಂದಲೇ ಬರುತ್ತೆ. ಅದು ದೇಹಬಲ ಅಲ್ಲ, ಆತ್ಮಬಲ ಮತ್ತು ಮನೋಬಲ. ಆದರೆ ಈ ಬಲ ಕಾಮರಾಗ ವಿವರ್ಜಿತ ಆಗಬೇಕಾಗ ಧರ್ಮಕ್ಕೆ ಅನುಗುಣವಾದಂಥ ಇಚ್ಛೆ ಮಾತ್ರ ಶ್ರೇಯಸ್ಕರ ಅಂತ ಭಗವಂತ ಹೇಳಿದ. ಪ್ರಪಂಚದಲ್ಲಿ ಎಲ್ಲ ಕ್ರಿಯೆ 3 ಗುಣಗಳಿರುತ್ತೆ: ಸತ್ವ, ರಜಸ್ಸು, ತಮಸ್ಸು. ಪ್ರತಿಯೊಬ್ಬರ ಸ್ವಭಾವ, ಕ್ರಿಯೆ, ವರ್ಣ ಇವುಗಳಿಂದ ಹಿಂದೆ ಈ ಗುಣಗಳ ಪ್ರಾಬಲ್ಯ ಇದೆ ಅಂತ ಹೇಳಿದ. ಆದರೆ ಈ ಗುಣಗಳನ್ನೂ ಕೊಡುವವನು ಭಗವಂತನೇ. ಆತನ ತ್ರಿಗುಣಾತೀತ ಅಂತ ಹೇಳ್ತಾರೆ. ಆಮೇಲೆ ಈ ಜಗತ್ತು ತ್ರಿಗುಣಗಳಿಂದ ಮೋಹಿತವಾಗಿದೆ. ಅವುಗಳಿಂದ ಮನುಷ್ಯನು ಮರಳುಗೊಂಡು ಭಗವಂತನ ಪರಮಸ್ವರೂಪವನ್ನು ಅರಿಯಲಾರ ಅಂತ ಹೇಳಿದ. ತ್ರಿಗುಣಗಳೇ ಭಗವಂತನ ಮಾಯೆ. ಅದನ್ನು ಮನುಷ್ಯನು ನನ್ನಿಂದ ಮೀರಿ ಹೋಗಲಾರ. ಆದರೆ ಭಗವಂತನಲ್ಲಿ ಶರಣಾಗತ ಮಾಡಿದವನು ಮಾತ್ರ ಆ ಮಾಯೆಯನ್ನು ಮೀರುತ್ತಾನೆ ಅಂತ ಹೇಳ್ತಾನೆ. ಆಮೇಲೆ ದುಷ್ಕೃತಿಗಳು, ಮೂಢರು, ನರಾಧಮರು ಇವರು ಮಾಯೆಯಿಂದ ಆವರಿಸಲ್ಪಟ್ಟಿರುವಂಥ ಕಾರಣ ಭಗವಂತನಲ್ಲಿ ಕಾರಣ ಶರಣಾಗುವುದಿಲ್ಲ. ಇವರಲ್ಲಿ ಪ್ರಾರಬ್ಧ 2 ಥರ ಇರ್ತಾರೆ: ಪ್ರಾರಬ್ಧ ಅಥವಾ ಪರಿಸರದ ಪ್ರಭಾವದಿಂದ ತಪ್ಪಿದವರು. ಅಜಾಮಿಳನ ನಾವು ಉದಾಹರಣೆ ತಗೊಂಡಿದ್ವಿ. ಮತ್ತೊಬ್ಬರು ಸ್ವಭಾವತಃ ಪಾಪಿಗಳೇ ಆಗಿರ್ತಾರೆ. ದುಶ್ಯಾಸನಾದಿಗಳು. ಇವರು ಎಂದಿಗೂ ಕೂಡ ಸರಿಯಾಗೋದಿಲ್ಲ. ಸೊ ಅಜಾಮಿಳ ಕಥೆಯನ್ನು ತಿಳಿಯೋದೇನೆಂದರೆ, ತಪ್ಪಿದಂಥ ಜಜ್ಜನನಿಗೂ ಕೂಡ ಕಾಲ ಪರಿಪಕ್ವವಾದಾಗ ಭಗವಂತನ ಕರುಣೆ ತೋರಿಸಿ ಉದ್ಧಾರ ಮಾಡ್ತಾನೆ. ಮೂಲಭೂತವಾದ ಸಾರ ಇಷ್ಟೇ: ಭಗವಂತನೇ ಎಲ್ಲ ಜೀವಿಗಳ ಬೀಜ, ಬುದ್ಧಿ, ತೇಜಸ್ಸು, ಬಲ. ಎಲ್ಲ ಕ್ರಿಯೆಗಳು ಕೂಡ ತ್ರಿಗುಣಗಳಿಂದ ನಡೀತವೆ. ಆದರೆ ಭಗವಂತ ತ್ರಿಗುಣಾತೀತ. ಮಾಯೆಯನ್ನು ಮೀರಿ ಭಗವಂತನನ್ನು ಕಾಣಬೇಕಾದರೆ ಏಕೈಕ ಮಾರ್ಗ ಅಂದರೆ ಶರಣಾಗತಿ ಮತ್ತು ಭಕ್ತಿ. ಸ್ವಭಾವತಃ ದುಷ್ಕೃತಿಗಳು ಶರಣಾಗುವುದಿಲ್ಲ. ಆದರೆ ತಪ್ಪಿ ಹೋಗಿದ ಸಜ್ಜನನೂ ಕೂಡ ಭಗವಂತ ಕ್ಷಮಿಸಿ ಉದ್ಧಾರ ಮಾಡ್ತಾನೆ ಅಂತಂಬುದು ಕಳೆದ ಬಾರಿ ನಾವು ನೋಡಿದಂಥ ವಿಚಾರಗಳ ಸಾರ. ಮುಂದೆ ಮತ್ತಿಷ್ಟು ಸೂಚನೆಗಳಿಗೆ ಶ್ಲೋಕಗಳನ್ನು ನಾವು ನೋಡೋಣ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಅರ್ಥೋ ಜಿಜ್ಞಾಸೋರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಹೇಳ್ತಾನೆ ಭಗವಂತ. ದುಷ್ಕೃತಿಗಳ ಬಗ್ಗೆ ಮೊದಲು ವಿವರಿಸಿದಂಥ ಕೃಷ್ಣ ಈ ಶ್ಲೋಕದಲ್ಲಿ ಸುಕೃತಿಗಳ ಬಗ್ಗೆ ಕೂಡ ಹೇಳ್ತಾನೆ. ಭಗವಂತನ ಕಡೆಗೆ ಸಾಗುವುದು ಅದು ಒಂದು ಸರಳ ರೇಖೆ ಇದ್ದಂಗೆ. ಅದು ಸ್ಟ್ರೈಟ್ ಲೈನ್. ಅದು ಕವಲು ದಾರಿ ಅಲ್ಲ, ಸರ್ಕಲ್ ಅಲ್ಲ. ಈ ಸರಳ ರೇಖೆಯಲ್ಲಿ ಭಗವಂತನಿಗೆ ಬೆನ್ನು ಹಾಕಿ ಸಾಗುವವರು ಸ್ವಭಾವತಃ ದುಷ್ಕೃತಿಗಳು. ಭಗವಂತನಿಗೆ ಬೆನ್ನು ಹಾಕಿ ಸಾಗಿ ಅನಂತರ ಯಾವಾಗೂ ಅರಿವು ಬಂದು ಮೂಡಿ ಪುನಃ ಭಗವಂತನನ್ನು ಮುಖ ಹಾಕಿ ಬರಬೇಕಾದ್ರೆ ತುಂಬ ಸಮಯ ಹೋಗುತ್ತೆ. ಇನ್ನು ಭಗವಂತನಿಗೆ ಮುಖ ಮಾಡಿ ಸಾಗುವವರು ಸ್ವಭಾವತಃ ಸುಕೃತಿಗಳು ಅಂತ ಹೇಳ್ತಾರೆ. ಇವರು ಭಗವಂತನನ್ನು ಭಜಿಸುವವರು. ಈ ಸುಕೃತಿಗಳಲ್ಲೇ 4 ಥರ ಅಂತ ಹೇಳ್ತಾರೆ: ಆರ್ತರು, ಜಿಜ್ಞಾಸಿಗಳು, ಅರ್ಥಾರ್ಥಿಗಳು, ಜ್ಞಾನಿಗಳು ಅಂತ. ಈ 4 ಥರ ಸುಕೃತಿಗಳಿದ್ದಾರೆ. ಭಗವಂತನಿಗೆ ಮುಖ ಮಾಡಿ ಭಗವಂತನ ಹತ್ತಿರ ಬರುವವರು, ಶರಣಾಗತಿ ಮಾಡುವಂಥ ಹತ್ತಿರ ಬರುವವರು. ಕೃಷ್ಣ ಹೇಳ್ತಾನೆ, ನನ್ನನ್ನು ಈ 4 ವಿಧದಲ್ಲಿ ಭಜಿಸುವಂಥ ಸುಕೃತ ಜನಗಳಿದ್ದಾರೆ ಅಂತ. ಇಲ್ಲಿ ಭಜಿಸುವುದು ಅಂತಂದರೆ, ಭಜನೆ ಅಂತಂದರೆ ಭಕ್ತಿಯಿಂದ ಭಗವಂತನನ್ನು ಆರಾಧಿಸುವುದು ಅಂತ ಅರ್ಥ. ಭಜ ಸೇವಾಯಾಂ ಧಾತು. ಭಗವಂತನನ್ನು ಎಲ್ಲದಕ್ಕಿಂತ ಹಿರಿದಾಗಿ ಮತ್ತು ಹೆಚ್ಚಾಗಿ ಪ್ರೀತಿಸಿ ಆ ಪ್ರೀತಿಗೆ ತಕ್ಕಂತೆ ನಡೆದುಕೊಳ್ಳುವುದೇ ಭಜನೆ. ಈ ರೀತಿ ಭಜಿಸುವರಲ್ಲಿ ಮೊದಲನೆಯವರು ಯಾರು ಅಂತಂದರೆ ಆರ್ತರು ಅಂತ ಕರೀತಾರೆ.
ಮನುಷ್ಯ ಯಾವುದೋ ಒಂದು ತೊಂದರೆಗೆ ಸಿಕ್ಕಾಕೊಂಡಾಗ, ದುಃಖಕ್ಕೊಳಗಾದಾಗ ಪರಿಹಾರ ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನಲ್ಲ, ಇದು ಆರ್ತಭಕ್ತಿ ಅಂತ ಹೇಳ್ತಾರೆ. ಈ ಭಕ್ತಿಯಲ್ಲಿ ಅತ್ಯಂತ ಮಟ್ಟದಂಥ ಅತ್ಯಂತ ಶ್ರೇಷ್ಠ ಮಟ್ಟವನ್ನು ಕಾಣಬಹುದು ಈ ಭಕ್ತರಲ್ಲಿ. ಅದರಲ್ಲಿ ತುಂಬ ಕೆಳಗಿಂದ ಕಷ್ಟ ಬಂದಾಗ ದೇವರನ್ನು ಆರ್ತನಾಗಿ ಭಜಿಸಿ, ಸುಖ ಬಂದಾಗ ಸಂಪೂರ್ಣ ಮರೆತರೆ. ನಾವಂತೀವಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ ಆ ಥರ ಇರುತ್ತೆ. ಅದು ಅತ್ಯಂತ ಕೆಳಮಟ್ಟದ ಆರ್ತಭಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಅವರು ಭಕ್ತರೇ. ಆರ್ತಭಕ್ತಿಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಭಕ್ತಿಗಿಂತಂದರೆ ಉತ್ತಮ ದೃಷ್ಟ ಅಂತ ಅಂದರೆ ಗಜೇಂದ್ರ ಮೋಕ್ಷ. ಮೊಸಳೆ ತನ್ನ ಕಾಲನ್ನು ಕಚ್ಚಿ ಹಿಡಿದಾಗ ಗಜೇಂದ್ರ ಮಾಡಿದ್ದು ಕೂಡ ಆರ್ತಭಕ್ತಿಯೇ. ಆ ಸಮಸ್ಯೆ ಬಂತು, ಸಮಸ್ಯೆ ಬಂದಾಗ ನಾವು ಭಗವಂತನನ್ನು ಬೇಡ್ತೇವೆ. ಒಂದು ರೀತಿ ನಾವು ಮಾಡುವುದರಲ್ಲಿ ಹೆಚ್ಚಿನ ಶಾತ ಇದೆ ಆರ್ತಭಕ್ತಿ. ಕಷ್ಟ ಬಂದಾಗ ಭಗವಂತನ ನೆನಪು ಮಾಡಿಕೊಳ್ಳೋದು ಅಷ್ಟೇ ತಾನೇ. ಜ್ಯೋತಿಷ್ಯರ ಹತ್ರ ಬರೋರು ಅವರೇ, ಪೌರೋಹಿತರು, ಅರ್ಚಕರು, ಪಂಡಿತರ ಹತ್ರ ಹೋಗೋರಿನ ಆ ಸಮಯದಲ್ಲಿ ಏನೋ ಕಷ್ಟ ಬಂದಿರುತ್ತೆ. ಆ ಕಷ್ಟ ನಿವಾರಣೆಗೋಸ್ಕರ ಹೋಗ್ತೇವೆ, ಗುಡಿ ಗೋಪುರಗಳನ್ನೆಲ್ಲ ಸುತ್ತುತ್ತೇವೆ. ಒಂದು ಸಲ ಕಷ್ಟ ಪರಿಹಾರ ಆಯಿತು ಅಂತಂದರೆ ನಮ್ಮ ಸುಖ ವಿಲಾಸಗಳಲ್ಲೇ ನಾವು ತೇಲಿಯಾಡ್ತೇವೆ. ಆರ್ತಭಕ್ತಿಯಲ್ಲಿ ಒಂದು ಸಮಸ್ಯೆ ಇದೆ. ಸಾಮಾನ್ಯವಾಗಿ ನಮಗೆ ಸುಖ ಬಂದಾಗ ನಾವು ಭಗವಂತನನ್ನು ಮರೆತು ಬಿಡ್ತೇವೆ. ನಮ್ಮೆಲ್ಲ ಐಶ್ವರ್ಯ, ಸಂಪತ್ತು, ನಮ್ಮ ದುಡಿಮೆಯ ಫಲ ಅಂದುಕೊಳ್ತೇವೆ. ಆಗ ನಮಗೆ ದೇವರ ನೆನಪು ಬರೋದೇ ಇಲ್ಲ. ಆದರೆ ಒಂದು ವೇಳೆ ಏನಾದರೂ ಸಮಸ್ಯೆ ಬಂದರೆ ಮೊದಲು ನೆನಪಿಗೆ ಬರೋದು ದೇವರೇ. ಆವಾಗ ಮನೆ ದೇವರು ಯಾರು, ಯಾವ ದೇವ್ರ ಹತ್ರ ಹೋಗಬೇಕು, ಏನು ಪೂಜೆ ಮಾಡಬೇಕು. ಜ್ಯೋತಿಷ್ಯರ ಹತ್ರ ಹೋಗೋ ಉದ್ದೇಶ ಕೂಡ ಅದೇ. ಜ್ಯೋತಿಷ್ಯರ ಹತ್ರ ಹೋಗಿ ನಾನು ಈ ಥರ ಆಗದೆ ಮತ್ತೊಮ್ಮೆ ಸರಿ ಮಾಡಿಕೊಳ್ಳಿಕ್ಕೆ ಏನಾದರೂ ಸೂಚನೆ ಕೊಡಿ ಅಂತ ಯಾರು ಕೇಳಲ್ಲ. ನಾನು ಸರಿ ಮಾಡಿಕೊಳ್ಳೋದು ಅದೆಲ್ಲ ಆಗೋ ಕೆಲಸ ಅಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿದೆ. ಪರಿಹಾರ ಹೇಳಿ, ಯಾವ ಪೂಜೆ ಮಾಡಿಬಿಟ್ರೆ ಸರಿ ಹೋಗ್ತದೆ, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಏನು ಪೂಜೆ ಮಾಡಿಸ್ಲಿ, ಎಷ್ಟು ದಾನ ಮಾಡಬೇಕು ಹೇಳಿಬಿಟ್ರೆ ಅದನ್ನು ನಾನು ಮಾಡಿಬಿಡ್ತೇನೆ. ಬದಲಾವಣೆ ಅದೆಲ್ಲ ಬೇಡ. ಬದಲಾವಣೆ ಎಲ್ಲ ಕೂಡ ಅದು ದೀರ್ಘಕಾಲಿಕ, ಅದು ಆಗದೇ ಇರೋ ಕೆಲಸ. ಪ್ರಸ್ತುತ ನನ್ನ ಜೀವನ ವಿಧಾನಕ್ಕೆ ಅದು ಅಡ್ಡಿ. ಸೊ ಈ ರೀತಿ ಜನ. ಸೊ ಹಾಗೆ ಸುಖ ಕೊಟ್ಟರೆ ಸಾಕು. ಎಂದೂ ಕೂಡ ದೇವರು ಸುಖವನ್ನು ನನಗೆ ಯಾಕೆ ಕೊಟ್ಟ ಅಂತ ಯೋಚಿಸದೇ ಇರುವಂಥ ನಾವು ಕಷ್ಟ ಬಂದಾಗ ಮಾತ್ರ ದೇವರು ನನಗೆ ಯಾಕೆ ಈ ರೀತಿ ಕಷ್ಟ ಕೊಂಡಿದ್ದಾನೆ, ಯಾಕೆ ಹೀಗೆ ಮಾಡಿದ್ದಾನೆ ಅಂತ ಅಂತೇವೆ. ಇದು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಪ್ರತಿಯೊಬ್ಬರು ನನಗೆ ಯಾಕೆ ದೇವರು ಕಷ್ಟ ಕೊಟ್ಟ. ಎಷ್ಟೋ ಜನ ಇದ್ದಾರೆ, ಕೆಟ್ಟ ಕೆಲಸ ಮಾಡುವವರು, ತಪ್ಪು ಮಾಡೋರು ಎಷ್ಟೋ ಜನ ಇದ್ದಾರಲ್ವ. ಅವರನ್ನು ಬಿಟ್ಟು ನನಗೆ ಯಾಕೆ ಭಗವಂತ ಈ ರೀತಿ ಕಷ್ಟವನ್ನು ಕೊಡ್ತಾನೆ. ನಾನು ಎಂದೂ ಕೂಡ ಹೇಳ್ತಾರೆ, ನಾನು ಒಂದು ದಿನ ಕೂಡ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿಲ್ಲ. ದೇವರಿಗೆ ಎಲ್ಲ ಸೇವೆಗಳನ್ನು ಮಾಡಿದ್ದೇನೆ. ದಿನಾಗೂ ನಾನು ಜಪ ಮಾಡ್ತೇನೆ, ಸಂಧ್ಯಾವಂದನಾದಿಗಳನ್ನು ಮಾಡ್ತೇನೆ. ನಾವು ಅಂದುಕೊಂಡಿದ್ದೇವೆ ಅಂದರೆ ಸಂಧ್ಯಾವಂದನ ಮಾಡೋದು ಕೂಡ ದೇವರಿಗೋಸ್ಕರ ಅಂದುಕೊಂಡಿದ್ದೀವಿ. ಇದು ನಮ್ಮ ಪ್ರಾರಬ್ಧ. ಸ್ವತಃ ನಮಗೆ ಜ್ಞಾನ ಪರಿಪಕ್ವ ಆಗಬೇಕು. ನಮ್ಮ ಇಂದ್ರಿಯ ಸಂಧ್ಯಾವಂದನಾದಿಗಳು ಮಾಡೋದು ಇಂದ್ರಿಯ ನಿಗ್ರಹಕ್ಕಾಗಿ. ಸಂಧ್ಯಾವಂದನೆ ಮಾಡದೇ ಇರೋದ್ರಿಂದ ಭಗವಂತನ ಆಗಬೇಕಾದೇನೂ ಇಲ್ಲ. ಅದು ಮನುಷ್ಯರ ತಪಸ್ಸಿನಲ್ಲಿ ಒಂದು ಭಾಗ. ಅದು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದಕ್ಕಾಗಿ ಸಂಧ್ಯಾವಂದನಾದಿಗಳು ಮಾಡ್ತೇವೆ. ಆದರೆ ನಮಗೋಸ್ಕರ ನಾವು ಮಾಡೋದು ಕೂಡ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೆ ಅಂತ ತಿಳ್ಕೊಂಡವರು ನಾವು. ಪೂಜೆ ಪುರಸ್ಕಾರಗಳು ಪ್ರತಿಯೊಂದು ಕೂಡ ನಮ್ಮ ಕ್ಷೇಮಕ್ಕೋಸ್ಕರ ನಾವು ಮಾಡೋದು. ಇದರಲ್ಲಿ ಭಗವಂತರಿಗೆ ಆಗಬೇಕಾದ ಏನೂ ಇಲ್ಲ. ಆದರೆ ಕಷ್ಟ ಬಂದ ನಾವು ಕೇಳೋದೇನು, ನಿನಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತೀನಲ್ಲ, ನಾನು ಉಪವಾಸ ಕೂಡ ಇರ್ತೀನಿ. ಉಪವಾಸ ಇರೋದು ನಮ್ಮ ಆರೋಗ್ಯಕ್ಕೋಸ್ಕರ. ಅದು ಪಾಪ ಪ್ರವಚನಕಾರರು ಏನು ಮಾಡ್ತಾರೆ, ಅವ್ರಿಗೆ ಡೈರೆಕ್ಟಾಗಿ ಹೇಗೆ ಹೇಳ್ರಿ ಯಾರೂ ಮಾಡೋದಿಲ್ಲ. ಕನೀಸ ಭಗವಂತನ ಬಗ್ಗೆ ಹೇಳಿದ್ರೆ ನಾನು ಏನಾದರೂ ಮಾಡ್ತಾರೇನೋ ಅಂತಂಬ ಉದ್ದೇಶದಿಂದ ಅವರು ಪಾಪ ಮಾಡಿ ಉಪವಾಸ ಅದುಗಳು ಮಾಡಿದರೆ, ಹಬ್ಬ ಹರಿದಿನಗಳು ಮಾಡಿದರೆ, ದಾನಗಳನ್ನು ಮಾಡಿದರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ. ಸತ್ಯ, ಹಾಗೆ ಹೇಳೋದು ಸತ್ಯ. ನಮ್ಮ ಉದ್ಧಾರಕ್ಕೆ ನಮ್ಮ ಮನುಷ್ಯನ ಕರ್ತವ್ಯವೂ ಹೌದು. ಆದರೆ ದೇವರು ನಮ್ಗೆ ಯಾಕೆ ಹಿಂಗೆ ಕೊಟ್ಟಿದ್ದಾನೆ, ಮಾಡಿದ್ದಾನೆ. ಆದರೆ ಸುಖ ಬಂದಾಗ ಎಲ್ಲರಿಗೆ ನನಗೆ ಮಾತ್ರವೇ ಸುಖ ಬರಲಿ, ಸುಖ ಕೊಟ್ಟಾಗ ಆಗ್ಬೋದು, ನನಗೆ ಯಾಕೆ ಭಗವಂತ ಸುಖ ಕೊಟ್ಟ ಅಂತ ಯಾರೂ ಪ್ರಶ್ನೆ ಮಾಡಿಕೊಳ್ಳೋದಿಲ್ಲ. ಇದು ಆರ್ತರಲ್ಲಿರುವಂಥ ಒಂದು ದೊಡ್ಡ ಪ್ರಮಾದ. ಸಾಮಾನ್ಯವಾಗಿ ಜನರ ಸಂಕಟ ಬಂದಾಗ ಮೊದಲು ಜ್ಯೋತಿಷ್ಯ ಬಳಿಯೇ ಹೋಗ್ತಾರೆ. ಜ್ಯೋತಿಷ್ಯಗಳು ಒಂದು ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ನವಗ್ರಹ ಪೂಜೆ, ನಾಗಾರಾಧನೆ, ಗಣಪತಿ ಪೂಜೆ, ದೇವಿ ಆರಾಧನೆ ಇತ್ಯಾದಿಗಳು. ಇಲ್ಲಿ ಕೆಲವೇ ಶಾಸ್ತ್ರಜ್ಞಾನ ಇಲ್ಲದಂಥ ಮತ್ತು ಆಧ್ಯಾತ್ಮಿಕ ಅರಿವಿಲ್ಲದೆ ಸಾಮಾನ್ಯ ಜ್ಯೋತಿಷಿಗಳು
ಜನರಿಗೆ ಸರಿಯಾದಂಥ ಮಾರ್ಗದರ್ಶನ ಮಾಡದೆ ತಪ್ಪು ಮಾರ್ಗ ತೋರಿಸುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಕೆಲವರು ನೀನು ವಿಷ್ಣು ಪೂಜೆ ಮಾಡಿದ್ದರಿಂದ ದೇವಿ ಕೋಪಗೊಂಡಿದ್ದಾಳೆ, ಈ ಥರ ಹೇಳೋರಿದ್ದಾರೆ. ನೀನು ಶಿವನ ಆರಾಧನೆ ಮಾಡಬೇಕು, ನೀನು ಜಾತಕ ಪ್ರಕಾರ ನೀವು ವಿಷ್ಣುವನ ಆರಾಧನೆ ಮಾಡಲೇಬಾರದು, ನಿಮ್ಮ ಮನೆ ದೇವರನ್ನ ಬಿಟ್ಟು ಬೇರೆ ದೇವರನ್ನ ಆರಾಧನೆ ಮಾಡ್ತೀವಿ. ಇದೆಲ್ಲ ಕೂಡ ಶಾಸ್ತ್ರದ ತಿಳಿದೇ ಇದ್ದವರು ಮಾಡುವಂಥ ಕೆಲಸ. ದೇವರು ಒಬ್ಬನೇ, ಉಳಿದವರೆಲ್ಲ ದೇವರ ಪರಿವಾರ. ಇದರಲ್ಲಿ ಒಬ್ಬರಿಗೊಬ್ಬರು ಡಿಸ್ಕ್ರಿಮಿನೇಷನ್ ಆಗಲಿ, ಜಗಳ ಮಾಡಿಕೊಳ್ಳುವಂಥದ್ದೇನಿಲ್ಲ. ಎಲ್ಲರನ್ನೂ ಪೂಜೆ ಮಾಡ್ಬೋದು. ಯಾರು ಭಗವಂತನೇ ಹೇಳ್ತಾನೆ, ಯಾರನ್ನ ಪೂಜೆ ಮಾಡ್ತಾರೆ ಅವ್ರು ಹಾಗೇ ಆಗ್ತದೆ. ಮೋಕ್ಷ ಬೇಕಾದರೆ ಮಾತ್ರ ನನ್ನ ಹತ್ರ ಬನ್ನಿ, ಬೇರೆ ಬೇಕಾದ್ರೆ ಎಲ್ಲರೂ ಬೇರೆ ಪರಿವಾರ ಇದ್ದವೆ ಅದೆಲ್ಲ ಕೊಡ್ತವೆ, ಭಗವಂತ ಕೊಡಿಸ್ತಾರೆ. ನಾವೇನು ಬೇಡ್ತೀವೋ ಅದೇ ಕೊಡ್ತೇವೆ. ಸೊ ಹಾಗಾಗಿ ಇದು ಶಾಸ್ತ್ರದ ಅರಿವು ಇಲ್ಲದವರು ಹೇಳುವಂಥ ಮಾಹಿತಿ ಇದಲ್ಲ. ಇದರಲ್ಲಿ ಟ್ರ್ಯಾಪಲ್ಲಿ ಬಿದ್ದುಬಿಡ್ತಾರೆ. ನಾವೇನು ಮಾಡ್ತೇವೆ, ಒಂದೊಂದು ನಾನು ಈ ಪೂಜೆ ಮಾಡಬೇಕು, ಜನಗಳಿಗೆ ಅರಿವೇ ಇಲ್ಲ. ಈ ಪೂಜೆ ಅಲ್ಲ, ಈ ಪೂಜೆ ಮಾಡಬೇಕು, ಈ ಪೂಜೆ ಮಾಡಿಲ್ಲ, ನಾನು ಅಲ್ಲಿ ಹೋಗಿ ಮಾಡಬೇಕು, ಇಂಥ ಸ್ಥಳದಲ್ಲಿ ಮಾಡಬೇಕು, ಅದಕ್ಕೋಸ್ಕರ ಬಂದಿಲ್ಲ. ಸೊ ಈ ರೀತಿ ವಂಚನೆ ಆಗುವಂಥ ಸಾಧ್ಯತೆ ಇದೆ. ಇಂಥ ಅಸಂಬದ್ಧವಾದಂಥ ಹೇಳಿಕೆ ಕೊಟ್ಟು ಜನರನ್ನು ದಾರಿ ತಪ್ಪಿಸುವಂಥ ಪ್ರಸಂಗವೂ ಇದೆ, ನಾವು ನೋಡ್ತಾನೇ ಇದೆ. ಹೀಗಾದಾಗ ಸಾಮಾನ್ಯ ಜನರು ಎಲ್ಲ ದೇವತೆಗಳು ಬೇರೆ ಬೇರೆಯಾಗಿ ಪೂಜಿಸಿ ಏಕಭಕ್ತಿಯಿಂದ ದೂರ ಸರಿತಾರೆ. ಇದರಿಂದಾಗಿ ಭಗವಂತನನ್ನು ಪ್ರೀತಿಸುವ ಬದಲು ಭಯದಿಂದ ದೇವರು ನನಗೆ ತೊಂದರೆ ಕೊಡದೇ ಇರಲಿ. ತೊಂದರೆ ಕೊಡೋದು ಯಾರು? ದುಷ್ಕೃತಿಗಳಲ್ವ, ರಾಕ್ಷಸರು. ಇವರು ತೊಂದರೆ ಕೊಡ್ತಾರೆ. ಅಸಲು ದೇವರನ್ನೇ ನಾವು ಬೇಡ್ಕೊಳ್ತೇವೆ, ದೇವರೇ ನನಗೆ ತೊಂದರೆ ಕೊಡಬೇಡ. ಇದು ಎಂಥ ಕಥೆ ಇದೆ ಹೇಳಿ. ಸೊ ನಮ್ಮ ಭಕ್ತಿ ಅಲ್ಲಿವರೆಗೂ ಬಂದ್ಬಿಟ್ಟಿದೆ. ಈಗ ತೊಂದರೆ ಕೊಡುವವನೂ ದೇವರೇ, ದೇವರಿಂದ ಭಕ್ತಿ ಹೋಯಿತು, ಭಯ ಬಂದಿದೆ. ದೇವರೇ, ಯಾಕೆಂದರೆ ನಾನು ದಾರಿ ತಪ್ಪಿ ನಡೀತೀನಿ, ನೀನು ನನಗೆ ಶಿಕ್ಷೆ ಕೊಡಬಾರ್ದು, ಅಷ್ಟೇ ಕರ್ತವ್ಯ. ಇನ್ನೊಮ್ಮೆ ನಾನು ದಾರಿ ತಪ್ಪುವುದಿಲ್ಲ ಅಂದರೆ ಬೇರೆ ವಿಚಾರ, ಅದು ಪ್ರಾಯಶ್ಚಿತಾದಿಗಳ ಕೆಳಗೆ ಬರುತ್ತೆ. ಪ್ರಾಯಶ್ಚಿತ ಅಂತಂದರೆ ಮೊದಲನೇ ಬಾರಿ ತಪ್ಪು ಮಾಡಿ ಅಥವಾ ತಪ್ಪು ಮಾಡಿದ ಕೆಲ ಕಾಲದ ನಂತರ ಅರಿವಾಗಿ ಇನ್ನು ಮೇಲೆ ಇಂಥ ತಪ್ಪು ನಾನು ಮಾಡೋದಿಲ್ಲ, ತುಂಬ ದೋಷ ಆಯಿತು ಅಂತ ಭಗವಂತನಲ್ಲಿ ಶರಣ ಆಗೋದನ್ನೇ ಪ್ರಾಯಶ್ಚಿತ ಅಂತ ಕರಿತೇವೆ. ನಾವು ಭಗವಂತನಲ್ಲಿ ಶರಣಾಗ್ತಾನೆ ಇರ್ತೇವೆ, ಮತ್ತೆ ಅದೇ ತಪ್ಪನ್ನೇ ಮಾಡ್ತೇವೆ. ಇದನ್ನು ಪ್ರಾಯಶ್ಚಿತ ಕೆಳಗೆ ಬರೋದಿಲ್ಲ, ವಂಚನೆ ಕೆಳಗೆ ಬರುತ್ತೆ ಇದು. ಹಾಗಾಗಿ ಭಗವಂತನನ್ನು ಪ್ರೀತಿಯ ಮಾಡೋ ಬದಲು ಭಯದಿಂದ ಪೂಜೆ ಮಾಡ್ತೇವೆ. ಬೇರೆಯವರು ರಾಕ್ಷಸರು ತೊಂದರೆ ಕೊಡೋದಲ್ಲ, ದುಷ್ಕೃತಿಗಳು ತೊಂದರೆ ಕೊಡೋದಲ್ಲ, ಭಗವಂತನೇ ತೊಂದರೆ ಕೊಡೋದೇ ಇಲ್ಲ. ಯಾಕೆಂದರೆ ಯಾರು ತೊಂದರೆ ಕೊಡ್ತಾರಂತ ಕೂಡ ಗೊತ್ತಿಲ್ಲದಂಥ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ದೇವರಿಂದ ನನಗೆ ಯಾವ ತೊಂದರೆಯೂ ಆಗದಂತೆ ಇರಲಿ ಎನ್ನುವಂಥ ಭಕ್ತಿ ಮಾಡುವಂಥ ಸಾಧ್ಯತೆ ಇದೆ, ಯಾವಾಗ ಕಷ್ಟ ಬಂದಾಗ ದೇವರನ್ನು ಹಿಡ್ಕೊಂಡಾಗ. ಈ ಎಲ್ಲ ಕಾರಣದಿಂದ ನಿರಂತರ ಭಕ್ತಿ ಮತ್ತು ಏಕಭಕ್ತಿ ಆರ್ತ ಭಕ್ತರಲ್ಲಿ ಇಲ್ಲದೇ ಇರುವ ಸಾಧ್ಯತೆ ತುಂಬ ಹೆಚ್ಚು. ಇನ್ನು ಎರಡನೇದು ಅರ್ಥರು ಅಂತ ಹೇಳ್ತೇವೆ. ಈ ಅರ್ಥರು ಕಷ್ಟವನ್ನು ನೀಗುವಂತೆ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಜಿಜ್ಞಾಸುಗಳು, ಎರಡನೇದು ಜಿಜ್ಞಾಸುಗಳು ಜ್ಞಾನಕ್ಕಾಗಿ ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಅದೇ ರೀತಿ ಅರ್ಥಾರ್ಥಿಗಳು, ಮೂರನೇವರು, ಐಹಿಕ ಸಂಪತ್ತಿಗಾಗಿ ಐಶ್ವರ್ಯಕ್ಕಾಗಿ ಏನೇನೋ ಪಡೆಯೋದಕ್ಕಾಗಿ ಭಗವಂತನ ಪೂಜಿಸ್ತಾರೆ. ಈ ಮೂರು ಭಕ್ತರಿಗಿಂತ ಭಿನ್ನ ನಾಲ್ಕನೇವರು, ಅವರನ್ನು ಜ್ಞಾನಿ ಅಂತ ಕರೀತಾರೆ. ಆತ ಏನೋ ಬೇಕು ಅಥವಾ ಬೇಡ ಅಂತ ಭಗವಂತನನ್ನು ಪೂಜಿಸೋದಿಲ್ಲ, ಬದಲಿಗೆ ಭಗವಂತನ ಮಹಿಮೆಯನ್ನು ಸಂಪೂರ್ಣ ತಿಳಿದಂಥ ಆತ ಸಹಜವಾಗಿ ಭಗವಂತನನ್ನು ಅನನ್ಯವಾಗಿ ಪ್ರೀತಿಸ್ತಾನೆ. ಈತನಲ್ಲಿ ಏಕಭಕ್ತಿ ಮತ್ತು ನಿರಂತರ ಭಕ್ತಿ ಇರುತ್ತೆ. ಯಾವುದೇ ಐಹಿಕ ಫಲಾಪೇಕ್ಷೆಯಿಂದ ಈತ ಭಗವಂತನನ್ನು ಭಜಿಸೋದಿಲ್ಲ. ಇಲ್ಲಿ ನಾವು ಇಲ್ಲಿ ಏಕಭಕ್ತಿ ಅಂತಂದರೆ ಏನು ಅಂತ ಸ್ಪಷ್ಟವಾಗಿ ತಿಳಿದಿರಬೇಕು. ಏಕಭಕ್ತಿ ಅಂತಂದರೆ ಎಲ್ಲ ದೇವತೆಗಳನ್ನು, ಗುರು ಹಿರಿಯರನ್ನು ನಿರ್ಲಕ್ಷ್ಯ ಮಾಡಿ ಕೇವಲ ಭಗವಂತನನ್ನು ಪೂಜಿಸುವುದಲ್ಲ. ಒಂದು ವೇಳೆ ನಾವು ಹೀಗೆ ಮಾಡಿದರೆ ಅದು ಭಗವಂತನ ಅವಮಾನ ಮಾಡಿದಂಗೂ ಆಗ್ತದೆ. ಉದಾಹರಣೆಗೆ, ನಮಗೆ ಯಾವುದೋ ತೊಂದರೆ ಬಂದಾಗ ಜ್ಯೋತಿಷಿ ಹತ್ರ ಹೋಗ್ತಾರೆ, ನವಗ್ರಹ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿ ಕೇವಲ ಭಗವಂತನನ್ನು ಮಾತ್ರ ನಾನು ಭಜಿಸ್ತೇನೆ, ಭಗವಂತನ ಆದೀನ ದೇವತೆಗಳನ್ನು ಪೂಜೆಯ ಅಗತ್ಯ ಏನು ನನಗೆ,
ಡೈರೆಕ್ಟ್ ಭಗವಂತನಿಲ್ಲ, ಆತನೇ ಹಿಡ್ಕೊಂಡ್ರೆ ಆಯ್ತಲ್ಲ ಅಂತ ಅಂದುಕೊಳ್ಳುವಂಥ ಸಾಧ್ಯತೆ ಇದೆ. ನವಗ್ರಹಗಳ ಪರಿವಾರ ಸಹಿತವಾಗಿ ಕೂತಂಥ ಭಗವಂತನಿಗೆ ಮಾಡುವಂಥ ಪೂಜೆಯೇ ನವಗ್ರಹ ಪೂಜೆ. ಅದು ಯಾವುದರಿಂದ ಸಮಸ್ಯೆ ಬಂತೋ ಅದರ ಮುಖಾಂತರವಾಗಿ ಕುಳಿತು ಭಗವಂತನ ಪೂಜೆ. ಭಗವಂತನ ಸಮಸ್ತ ಪರಿವಾರದ ವೈಭವವನ್ನು ನೆನಪಿಸಿಕೊಂಡು ಯಾವುದೇ ಪೂಜೆ ಮಾಡಿದರೂ ಕೂಡ ಅದು ಶ್ರೇಷ್ಠ ಪೂಜೆ ಅನಿಸುತ್ತೆ. ಸಮಸ್ತ ದೇವತೆಗಳ ಸಹಿತನಾದಂಥ ಭಗವಂತನ ಉಪಾಸನೆಯೇ ಏಕಭಕ್ತಿ. ಭಗವಂತ ಏಕಾಕಿ ಅಲ್ಲ, ಆತ ಅನಂತ ಪ್ರಜಾಪತಿ. ಆದ್ದರಿಂದ ಭಗವಂತನನ್ನು ಪ್ರಧಾನವಾಗಿಟ್ಟುಕೊಂಡು ಇತರ ದೇವತೆಗಳನ್ನು ಭಗವಂತನ ಪರಿವಾರವಾಗಿ ತಿಳಿದು ನಿಷ್ಠೆಯಿಂದ ಪೂಜಿಸಬೇಕು ಅಂತ ಹೇಳ್ತಾರೆ. ಇದೇ ಏಕಭಕ್ತಿ. ಇದು ದೇವರನ್ನು ಸೇರಲು ನಮಗೆ ಮಾರ್ಗದರ್ಶನ ಮಾಡುವಂಥ ದೇವತೆಗಳು ಇಷ್ಟಪಡುವಂಥ ಅತಿ ಶ್ರೇಷ್ಠವಾದಂಥ ಭಕ್ತಿ. ಒಂದು ವೇಳೆ ನಾವು ಭಗವಂತನನ್ನು ಮರೆತು ಕೇವಲ ಒಂದು ದೇವತೆಯನ್ನು ಪೂಜಿಸಿದರೆ ಆ ದೇವತೆ ನಮಗೆ ಪೂಜೆಯನ್ನು ಸ್ವೀಕರಿಸದೇ ಇರ್ಬೋದು. ಪೂಜೆ ಪರಿಪೂರ್ಣವಾಗಬೇಕಾದ್ರೆ ನಾವು ಏಕಭಕ್ತಿಯನ್ನು ಭಗವಂತನನ್ನು ತೋರಬೇಕು ಅಂತ ಹೇಳ್ತಾರೆ. ಸೊ ಜಿಜ್ಞಾಸುಗಳು ಅಂತಂದರೆ ಆರ್ತರು ಅಂದರೆ ಸಂಕಟ ಬಂದಾಗ ಭಗವಂತ ನೆನೆಸುವರು. ಜಿಜ್ಞಾಸುಗಳು ಅಂತಂದರೆ ಜ್ಞಾನವನ್ನು ಪಡಿಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಭಗವಂತನನ್ನು ಶರಣಾಗ್ತಾರೆ. ತೀರಾ ಡೀಪಾಗಿ ಶರಣಾಗತಿ ಆ ಥರ ಏನಿರಲ್ಲ. ನಾಲೆಡ್ಜ್, ನಾನು ಓದಿದ್ದೇನೆ, ನಾನು ತಿಳ್ಕೊಂಡಿದ್ದೇನೆ, ನಾನು ಕಡಿಮೆ ಏನೂ ಅಲ್ಲ, ಆ ಥರ ಜ್ಞಾನಕ್ಕೋಸ್ಕರ ಭಗವಂತನ ಬಗ್ಗೆ ತಿಳಿಯೋರು ಇವ್ರನ್ನ ಜಿಜ್ಞಾಸುಗಳು ಅಂತ ಕರೀತಾರೆ. ಅರ್ಥಾರ್ಥಿಗಳು ಅಂತಂದರೆ ಐಹಿಕ ಭೋಗ, ಐಹಿಕ ಸಂಪತ್ತು ಬೇಕಾದರೆ ಹಣ ಎಲ್ಲ ಬೇಕಲ್ವ, ಅದಕ್ಕೋಸ್ಕರ ಭಗವಂತನನ್ನು ನಿರಂತರ ಆಶ್ರಯ ಮಾಡ್ತಾರೆ. ಇವರಿಗೆ ಏಕಭಕ್ತಿ ಅದೆಲ್ಲ ಏನಿಲ್ಲ. ಎಲ್ಲ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಪ್ರತಿಯೊಂದು ಏನೇನು ಹೇಳಿದ್ರೆ ಅದನ್ನು ಮಾಡ್ತಾ ಇರ್ತಾರೆ. ಯಾವ ಕಾಲದಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ವ್ರತ ಮಾಡಬೇಕು, ಯಾವುದು ಬರಬೇಕಾದ್ರೆ ಏನು ಪೂಜೆ, ಯಾವ ಹೋಮ ಮಾಡಬೇಕು, ಇದನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಐಹಿಕ ಸಂಪತ್ತನ್ನು ಬೆಳೆಸಿಕೊಳ್ಳೋದಕ್ಕೆ. ಇವ್ರನ್ನ ಅರ್ಥಾರ್ಥಿಗಳಂತ ಕರೀತಾರೆ. ಇವರು ಭಗವಂತನ ಆಶ್ರಯ ಮಾಡುವರೆ. ಕೊನೆಯದಾಗಿ ಜ್ಞಾನಿ. ಜ್ಞಾನಿ ಯಾವ ಥರದ ಅಪೇಕ್ಷೆ ಇಟ್ಟುಕೊಳ್ಳೋದಿಲ್ಲ, ಕೇವಲ ಭಗವಂತನಲ್ಲಿ ಶರಣಾಗತಿಯನ್ನು ಇಡ್ತಾನೆ, ಯಾವುದೂ ಕೇಳಿಕೊಳ್ಳೋದಿಲ್ಲ. ಏಕಭಕ್ತಿ ಇರುತ್ತೆ ಇವರಲ್ಲಿ. ಏಕಭಕ್ತಿ ಅಂದರೆ ನಾವು ಹೇಳಿದ್ವಲ್ಲ, ಎಲ್ಲ ದೇವತೆಗಳ ಒಳಗೆ ಅಂತರ್ಯಾಮಿಯಾದಂಥ ಭಗವಂತನನ್ನು ನೆನೆಸೋದು, ಒಂದು ಪರಿವಾರ ಅಂತ ಅಂದುಕೊಳ್ಳಿ. ಈ ರೀತಿ ಈ ಶ್ಲೋಕ ತಿಳಿಸುತ್ತೆ. ಮತ್ತೊಂದು ಶ್ಲೋಕ ನಾವು ನೋಡೋಣ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯಾಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಹೇಳ್ತಾರೆ. ಮೇಲೆ ಹೇಳಿದಂಥ 4 ರೀತಿಯ ಭಕ್ತರಲ್ಲಿ ಜ್ಞಾನಿ ಎಲ್ಲರಿಗಿಂತ ಶ್ರೇಷ್ಠ. ಆತ ಜ್ಞಾನಪೂರ್ವಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನನ್ನು ತಿಳಿದು ಸಹಜವಾಗಿ ಪ್ರೀತಿಸ್ತಾನೆ. ಹಿಂದಿನ ಅಧ್ಯಾಯಗಳಲ್ಲಿ ಈ ಥರ ಆಗುತ್ತಾ, ಈ ಥರ ಸಹಜವಾಗಿ ಪ್ರೀತಿ ಆಗುತ್ತಾ ಅಂತಂದರೆ ಆಗತ್ತೆ. ಈಗ ಮಕ್ಕಳು ನೋಡಿ, ನಮ್ಮ ಮಕ್ಕಳು ಹುಟ್ಟಿದಂಥ ಮಕ್ಕಳಲ್ಲಿ ಸಹಜವಾಗಿ ನಮಗೆ ಪ್ರೀತಿ ಇರುತ್ತೆ. ಆ ಮಕ್ಕಳಲ್ಲಿರುವಂಥ ಪ್ರೀತಿಯನ್ನು ನಾವು ವಾತ್ಸಲ್ಯ ಅಂತ ಕರಿತೇವೆ. ಮಹಾನುಭಾವರು ದೊಡ್ಡವರಲ್ಲಿರುವಂಥ ಪ್ರೀತಿಯನ್ನು ಭಕ್ತಿ ಅಂತ ಕರಿತೇವೆ, ವಿಶೇಷವಾಗಿ ಭಗವಂತನ ವಿಚಾರದಲ್ಲಿ. ಈಗ ಮಕ್ಕಳ ವಿಚಾರದಲ್ಲಿ ನಮಗೆ ಪ್ರೀತಿ ಬರೋದಿಲ್ವಾ? ಇವನ್ನ ಎಕ್ಸ್ಪೆಕ್ಟ್ ಮಾಡ್ತೀವ, ನನ್ನ ಮಗ ಹೀಗಿದ್ರೇ ಪ್ರೀತಿ ಮಾಡ್ತೀನಿ? ಇಲ್ಲ, ನನ್ನ ಮಗ ಆದ ಕಾರಣ ನಾನು ಪ್ರೀತಿ ಮಾಡೇ ಮಾಡ್ತೀನಿ. ಹಾಗೆ ಜ್ಞಾನಿಗಳೇನು ಮಾಡ್ತಾರೆ, ಮಕ್ಕಳನ್ನು ನಾವು ಹೇಗೆ ಪ್ರೀತಿ ಮಾಡ್ತೀವಿ, ಭಗವಂತನನ್ನು ಹಾಗೆ ಪ್ರೀತಿ ಮಾಡ್ತಾರೆ, ನನ್ನ ದೇವರು ಅಂತ. ಹಿಂದಿನ ಅಧ್ಯಾಯಗಳು ನೋಡಿದಂತೆ ನಾವು ಏನನ್ನು ಮಾಡ್ತೀವೋ ಅದನ್ನೇ ಪಡ್ತೇವೆ. ಭಗವಂತನನ್ನು ಹೇಗೆ ಕಾಣುತ್ತೇವೋ ಹಾಗೇ ಭಗವಂತ ನಮ್ಮನ್ನು ಕಾಣ್ತಾನೆ. ಈ ಕಾರಣದಿಂದ ಜ್ಞಾನಪೂರ್ವಕವಾದ ಫಲಾಪೇಕ್ಷೆ ಇಲ್ಲದೆ ಏಕಭಕ್ತಿಯುಳ್ಳಂಥ ಜ್ಞಾನಿ ಭಗವಂತನಿಗೆ ಬಹಳ ಹತ್ತಿರ ಅಂತ ಹೇಳುವಂಥ ಶ್ಲೋಕ ಇದು. ಮತ್ತೆ ಉದಾರಾಹ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಅವೇ ಮತಂ ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂಗತಿಂ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಭಕ್ತಿ ಮಾರ್ಗದಲ್ಲಿ ನಡೆಯುವಂಥ ಈ ಎಲ್ಲ ರೀತಿಯ ಸುಕೃತಿಗಳೂ ಕೂಡ ಉತ್ತಮರೇ, ಆದರೆ ಜ್ಞಾನಿ ಮಾತ್ರ ನನಗೆ ತುಂಬ ಹತ್ತಿರದವನು ಮತ್ತು ಆತ್ಮೀಯ ಆದವನು ಅಂತ ಹೇಳ್ತಾನೆ ಕೃಷ್ಣ. ಏಕೆಂತಂದರೆ ನಮಗೆ ತಿಳಿದಂತೆ ಜ್ಞಾನ ಇಲ್ಲದ ಭಕ್ತಿ ಏನಾಗುತ್ತೆ, ಪೂರ್ಣ ಭಕ್ತಿ ಆಗೋದಿಲ್ಲ. ಅದನ್ನು ಮೂಢಭಕ್ತಿ ಅಂತಾರೆ.
ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡುವವರು ನೇರವಾಗಿ ಭಗವಂತನ ಹತ್ರ ಹೋಗಿ ಸೇರ್ತಾನೆ. ಆದ್ದರಿಂದ ಅದು ಶ್ರೇಷ್ಠ ಭಕ್ತಿ. ಭಕ್ತಿಗೆ ಜ್ಞಾನ ಇರಬೇಕು. ಯಾವುದೇ ಆಗಲಿ ಯಾವುದಕ್ಕಾಗಿ ಮಾಡ್ತಾ ಇದೆ ಅಂತ ಗೊತ್ತಿರಬೇಕು. ಉದಾಹರಣೆಗೆ ಒಂದು ದೀಪ ಹಚ್ಚಬೇಕು, ಅದನ್ನು ಕೇಳ್ತಾರೆ. ಕಾರ್ತಿಕ ಮಹೋತ್ಸವ ಆಗಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಆಗಲಿ, ಟಿ ವಿಯಲ್ಲಿ ಹೇಳ್ತಾ ಇರ್ತಾರಲ್ಲ, ನೀವು ಎಳ್ಳು ಎಣ್ಣಿಂದನೇ ದೀಪ ಹಚ್ಚಬೇಕು, ನೀವು ದೇಶಿ ಗೋವು ತುಪ್ಪದಿಂದನೇ ದೀಪ ಹಚ್ಚಬೇಕು, ಇಂತಿಂಥ ವಾರ ಇಂತಿಂಥ ದಿನವೇ ಹಚ್ಚಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಪಾಪ ಕನ್ಫ್ಯೂಷನ್. 1 ಬತ್ತಿ ಹಚ್ಚಬೇಕು, 3 ಬತ್ತಿ ಹಚ್ಚಬೇಕು, 5 ಬತ್ತಿ ಹಚ್ಚಬೇಕು, ಅಥವಾ ಒಂದೇ ದೀಪ ಇಡ್ಲೋ 2 ದೀಪ ಇಡ್ಲೋ, ಪ್ಯೂರ್ ತುಪ್ಪ ಸಿಗಲ್ಲ, ನಾನು ಯಾವುದೋ ಒಂದು ತುಪ್ಪ ಇಟ್ಟಿದ್ದೀನಿ, ದೇವ್ರೇನು ಫೀಲ್ ಆಗಲ್ವಾ, ಇದು ಹಚ್ಬೋದಾ, ಈ ಥರ ಪ್ರಶ್ನೆಗಳು ಬರುತ್ತೆ. ದೀಪ ಹಚ್ಚುವುದ ಉದ್ದೇಶ ಏನು? ದೀಪದಲ್ಲಿ ಭಗವಂತನ ಕಾಳು, ನಮ್ಮ ಆತ್ಮಜ್ಯೋತಿ, ನಮ್ಮ ಆತ್ಮದ ದೀಪವನ್ನು ಬೆಳಕನ್ನು ಅದನ್ನು ಸೂಚನೆ ಮಾಡ್ತದೆ. ಆತ್ಮನಿವೇದನೆಗೆ ಸೂಚಕವಾದ್ದೇ ಆ ದೀಪ. ನಿಜವಾದ ದೀಪ ನಮ್ಮ ಹೃದಯದಲ್ಲೇ ಬೆಳಗಿಸಬೇಕು. ಆ ಒಳಗೆ ಬೆಳಗಿಸಬೇಕಾದ್ರೆ ಹೊರಗಡೆ ಒಂದು ಬೇಕಲ್ಲ. ಹೊರಗಡೆ ಒಂದು ವಿಗ್ರಹ ಇದ್ರೇ ಒಳಗಡೆ ಭಗವಂತ ಅಂತ ಅಂಬುದು ಮೂಡುತ್ತೆ. ಹೊರಗಡೆ ಒಂದು ದೀಪ ಇದ್ರೇ ಒಳಗಡೆ ಆತ್ಮಜ್ಯೋತಿ ಬೆಳಗುತ್ತೆ. ಅದನ್ನು ನೋಡಿ ಪ್ರತೀಕ ತಿಳ್ಕೊಳ್ಬೇಕಷ್ಟೆ. ಅಷ್ಟೇ ಆಗಲಿ 1 ದೀಪ ಹಚ್ಚಬೇಕಾ, 2 ದೀಪ ಹಚ್ಚಬೇಕಾ, ಯಾವ ವಾರ ಹಚ್ಚಬೇಕು, ಯಾವ ದೇವರಿಗೆ ಹಚ್ಚಬೇಕು, ಮೊದಲು ಯಾವ ದೇವರ, ಇದೆಲ್ಲ ಕೂಡ ಏನಾಗುತ್ತದೆ, ಜ್ಞಾನ ಇಲ್ಲದಾಗ ಆಗುವಂಥ ಸ್ಥಿತಿ. ಎಷ್ಟೋ ಜನ ಕೇಳ್ತಾ ಇರ್ತಾರೆ ಈ ಥರ ಪ್ರಶ್ನೆಗಳು. ಹೀಗೆ ಮಾಡ್ಬೋದಾ, ಹಾಗೆ ಮಾಡಬಾರ್ದಾ, 2 ಬತ್ತಿಂದ ಹಚ್ಚಬಾರ್ದಾ, ನಾನೇ ಹಚ್ಚಬೇಕಾ, ಬೇರೆಯವ್ರು ಯಾರು ಹಚ್ಚಬಾರ್ದಾ? ಇದು ಸಾಂಪ್ರದಾಯಗಳಲ್ಲಿ ಜ್ಞಾನ ತಪ್ಪಿ ಹೋದಾಗ ಆಗುವಂಥ ಅನಾಹುತಗಳಿದಲ್ಲ. ಭಗವಂತ ಕ್ಲಿಯರಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವಂತ ನನಗೆ ಏನು ಇಷ್ಟ ಅಂತ ಕ್ಲಿಯರಾಗಿ ಹೇಳಿದಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಸಿಂಗಲ್ ಸ್ಟೇಟ್ಮೆಂಟ್. ಇದನ್ನು ಯಾವುದು ಭಗವಂತ ಕೇಳೋಂಗೇ ಇಲ್ಲ. ಒಂದು ಎಲೆ ಆಗಲಿ, ಒಂದು ಹಣ್ಣಾಗಲಿ, ಒಂದು ಹೂವಾಗಲಿ, ಸ್ವಲ್ಪ ನೀರಾಗಲಿ ಕೊಡಪ್ಪ. ಅಂದರೆ ಏನು? ನೀನು ಆಯಾಸ ಪಡಬೇಡ ನನಗೋಸ್ಕರ ಅಂತ ಅರ್ಥ. ಇದನ್ನೆಲ್ಲ ಸಂಗ್ರಹಣೆ ಮಾಡೋಕ್ಕೆ ನೀನು ಯಾರ್ಯಾರ ಮೇಲೋ ಟೊಪ್ಪಿ ಹಾಕಿ ನೀನು ಶಾರೀರಿಕವಾಗಿ ಕಷ್ಟಪಟ್ಟು ನಾನು ಪ್ರೀತಿ ಆಗ್ತೇನೆ ಅಂತೇಳಿ ದೊಡ್ಡದಾಗಿ ಏನು ಮಾಡಬೇಡಪ್ಪ. ನೀನು ಇದನ್ನು ಕೊಟ್ಟರೆ ಅದನ್ನು ಪ್ರೀತಿಯಾಗಿ ಭಕ್ತಿಯಿಂದ ಕೊಡು ಸಾಕು. ನಿನ್ನ ಪರಿಶ್ರಮ ಎಲ್ಲ ಕೂಡ ಹಣ ಇದ್ದು ಅದಕ್ಕೋಸ್ಕರ ಬೇಡ, ಭಕ್ತಿ ಇರಬೇಕು. ಅದಕ್ಕೆ ನೋಡಿ ಎಲ್ಲವೂ ಏಕವಚನದಲ್ಲೇ ಕೊಟ್ಟಿದ್ದಾನೆ. ಪತ್ರಾಣಿ ಪುಷ್ಪಾಣಿ ತೋಯಾನಿ, ಬಹುವಚನ ಇಲ್ಲವೇ ಇಲ್ಲ. ಆದರೆ ನಾವು ಮಾಡೋದಲ್ಲ ಬಹುವಚನವೇ. ಹಬ್ಬಗಳು ಬಂತು ಅಂದರೆ ಬೆಂಗಳೂರಂಥ ಮಹಾನಗರದಲ್ಲಿ ಶುರು ಆಗ್ತದೆ ಹಬ್ಬ. ನಾನಾ ಥರದ ಹಬ್ಬ ತರಬೇಕು, ಅದಕ್ಕೆ ಶ್ರಮೆ. ಆದರೆ ಒಂದು ಹೂ ಸಮರ್ಪಣೆ ದೇವರು ಕ್ಲಿಯರಾಗಿ ಹೇಳ್ತಾನೆ, ಒಂದೇ ಹೂ ಸಮರ್ಪಣೆ ಮಾಡಿ ಸಾಕು, ಯಾಕೆ ಇಷ್ಟು ಗಲಾಟೆ ಮಾಡಿಕೊ. ಯಾಕೆಂದರೆ ಅದರ ಹಿಂದೆ ಭಕ್ತಿ ಇರಬೇಕು. ನಾವು ಭಕ್ತಿ ಮೂಡಬೇಕಾದ್ರೆ ಈ ರೀತಿ ಯಾವುದೂ ಆದರೆ ಹೆವಿ ಮಾಡಬೇಕು. ಎಲ್ಲ ಬಹುವಚನಗಳೇ. ಯಾಕಂದರೆ ನಮಗೆ ಬಹುವಚನಗಳು ಮಾಡಿದ್ರೇ ಹಾಕಿದ್ರೇ ನಮಗೆ ಭಕ್ತಿ ಬರುತ್ತೆ, ಇಲ್ಲದ್ರೆ ಬರೋದಿಲ್ಲ. ಒಂದು ಹೂ ದೇವ್ರ ಮೇಲೆ ಇಟ್ಟು ಅಂದ್ಕೊಳ್ಳಿ, ಏನು ಅಸಲು ಅನಿಸೋದೇ ಇಲ್ಲ. 1000 ಹೂ ತಲೆ ಮೇಲೆ ಹಾಕಿರುವಂತ ಅಂದ್ಕೊಳ್ಳಿ, ಆವಾಗ ಅಬಾಬಾಬ ಭಗವಂತನ ಏನು ಅಲಂಕಾರ, ವೈಭವ, ಅಬಾಬಾಬ. ಯಾಕೆಂದರೆ ನಾವು ಬಯಸೋದು ಅದನ್ನೇ. ನಮಗೆ ಅಲಂಕಾರ ಅಂದರೆ ಇಷ್ಟ. ಆ ಅಲಂಕಾರ ದೇವರಿಗೆ ಮಾಡಿ ನಾವು ಖುಷಿ ಪಡ್ತೇವೆ. ನನಗೆ ಬಂಗಾರ ಅಂದರೆ ಇಷ್ಟ ಅಂತ ಅಂದ್ಕೊಳ್ಳಿ, ಆ ಬಂಗಾರವನ್ನು ದೇವರಿಗೆ ಹಾಕಿದರೆ ಅದನ್ನು ನೋಡ್ರೆ ನನಗೆ ಆನಂದ. ಆ ಭಗವಂತನ ಮೇಲೆ ಏನು ಚಿನ್ನಾಭರಣಗಳಪ್ಪ. ನೀವು ತಿರುಮಲಕ್ಕೆ ಹೋಗಿ ಗುರುವಾರದ ದಿನ ದರ್ಶನಕ್ಕೆ ಹೋದರೆ ನೇತ್ರ ದರ್ಶನ ಅಂತ ಸಿಗುತ್ತೆ. ಆ ನೇತ್ರ ದರ್ಶನದಲ್ಲಿ ಭಗವಂತನ ಮೇಲೆ ಏನು ಒಡವುಗಳೇ ಇರಲ್ಲ, ಬರೀ ಹೂವಿಂದ ಹಾಕಿರ್ತಾರೆ. ಏನಪ್ಪ ಭಗವಂತನ ಕಿರೀಟ ಇಲ್ಲ, ಬಂಗಾರ ಇಲ್ಲ, ಏನು ಮಾಮೂಲ ಇದು ಹೂವಿಂದ ಹಾಕಿದಾರಲ್ಲ ಅಂತ ಸ್ವಲ್ಪ ಜನಕ್ಕೆ ಅಸಮಾಧಾನ. ಯಾಕಂದರೆ ಬಂಗಾರ ಯಾರು ಇಷ್ಟಪಡ್ತಾರೋ ಅವರಿಗೆ ಅಸಮಾಧಾನ. ಇನ್ನು ಕೆಲವರಿಗೆ ಬೇರೆ ಯಾವುದೋ ಇಷ್ಟ ಇರುತ್ತೆ. ಅವರವರಿಗೆ ಇಷ್ಟ ಏನಿರುತ್ತೆ ಆ ಇಷ್ಟವನ್ನು ಭಗವಂತನಲ್ಲಿ ಕಾಣಲಿಕ್ಕೆ ಅವ್ರಿಗೆ ಇಷ್ಟ. ಯಥಾರ್ಥವಾಗಿ ಭಗವಂತನ ಯಾರಿಗೂ ಅಷ್ಟು ಇಷ್ಟಪಡಲ್ಲ. ಬರೀ ವಿಗ್ರಹ ಮೂಲ ವಿರಾಟ್ ನೋಡಿ ಏನೂ ಫೀಲಿಂಗ್ಸ್ ಬರಲ್ಲ. ಆದರೆ ಅದಕ್ಕೆ ವಿಶೇಷವಾಗಿ ಹೂವು ಬಂಗಾರವು ಹಾಕಿ ಅದಕ್ಕೆ ಪಟ್ಟೆ ಮಡಿ ಉಡಿಸಿ ಹೂವು ಹಾಕಿ ಫೋಟೋ ತೆಗೆದ್ರೆ ಆವಾಗ ತುಂಬ ಚೆನ್ನಾಗಿರುತ್ತೆ. ನೀವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರುವಂಥ ಜಾಗಕ್ಕೆ ಹೋಗಿ, ಏಕಾದಶಿ ದಿನ ಹೋಗಿ, ನಿಮಗೆ ಜನನೇ ಇರಲ್ಲ, ಫೋಟೋ ತೆಗಿಯೋರು ಕೂಡ ಯಾರೂ ಇರಲ್ಲ. ಯಾಕೆಂದರೆ ಏನು ಅಲಂಕಾರ ಇರಲ್ಲ. ಯಾಕೆಂದರೆ ಯತಿಗಳಲ್ವ, ಅವರಿಗೆ ಅವತ್ತಿನ ದಿನ ಏನೂ ಅಲಂಕಾರ ಮಾಡಲ್ಲ. ಅದೇ ಗುರುವಾರ ಆಗಲಿ ವಿಶೇಷ ಹರಿದಿನಗಳೆಲ್ಲ ಹೋಗಿ ಅಸಲು ಬೃಂದಾವನ ಕಾಣಲ್ಲ, ಬರೀ ಹೂವು ಹಂಪಲಗಳೇ ಕಾಣುತ್ತೆ. ಇದು
ನಮ್ಮ ಇಷ್ಟವನ್ನು ಭಗವಂತನಿಗೆ ಮಾಡಿ ಅದನ್ನು ನೋಡಿ ನಾವು ಖುಷಿ ಪಡೋದಷ್ಟೇ. ನಿಜವಾಗಿ ಯಥಾರ್ಥವಾಗಿ ದೇವರು ಹೇಗಿದ್ದಾರೆ ಅಂತ ಖುಷಿ ಪಡೋದಲ್ಲ. ಸೊ ಹೀಗೆ ಬಹಳ ಏನಾಗುತ್ತೆ ಅಂದರೆ ಎಲ್ಲ ಈ ರೀತಿ ನಡ್ಕೊಳ್ಳುವಂಥ ಸ್ಥಿತಿ, ಇದನ್ನೇನಂತೀವಿ ನಾವು ಮೂಢಭಕ್ತಿ ಅಂತೇವೆ. ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಅರಿವಿಲ್ಲ, ಆದರೆ ಈ ಥರ ಮಾಡ್ರೆ ನನಗಿಷ್ಟ. ಇನ್ನು ಕೆಲವಿನ ಕಡೆ ಜ್ಞಾನ ಇಲ್ಲದ ಭಕ್ತಿ ಮೂಢಭಕ್ತಿ ಆಗುತ್ತೆ, ಭಕ್ತಿ ಇಲ್ಲದ ಜ್ಞಾನ ಅಹಂಕಾರಕ್ಕಾಗ್ತದೆ. ಜಿಜ್ಞಾಸುಗಳೇನಂತ ಬರೀ ಜ್ಞಾನ ಬೇಕಷ್ಟೇ, ಭಗವಂತ ಏನೇನು, ಅವನ ಪರಿವಾರ ಏನು, ಹೇಗೆ ಮಾಡ್ತಾನೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಆದರೆ ಭಕ್ತಿ ಇಲ್ಲ. ನಿಮಗೆ ಇವ್ರನ್ನೆಲ್ಲಿ ಕಾಣಬಹುದು ಅಂದರೆ ಪಂಡಿತರಲ್ಲಿ ಕಾಣಬಹುದು. ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು ವಾದೋಪವಾದಗಳು ಮಾಡ್ತಿರ್ತಾರೆ. ಶಂಕರಾಚಾರ್ಯ ಹಾಗೆ ಹೇಳಿಲ್ಲ, ಹೀಗೆ ಹೇಳಿದ್ದಾರೆ, ಮಧ್ವಾಚಾರ್ಯ ಇದು ತಪ್ಪು, ಹೀಗೆ ಮಾಡಬಾರ್ದು, ಗಲಾಟೆಯೋ ಗಲಾಟೆ, ಬರೀ ಅವರ ಅರ್ಥವಾದದಲ್ಲೇ ಕುಳಿತು ಬಿಡ್ತಾರೆ. ಎಲ್ಲಿ ಆಗಲಿ ಭಕ್ತಿ ಅಂತಂಬೋ ಕಾನ್ಸೆಪ್ಟೇ ಕಾಣಲ್ಲ. ಭಕ್ತಿ ಅಂತಂಬೋ ಕಾನ್ಸೆಪ್ಟ್ ಕಾಣಿದರೆ, ಭಗವಂತ ಏಕಭಕ್ತಿ ಅಂತಂಬೋದು ಬಂದ್ಬಿಟ್ರೆ ಅಲ್ಲಿ ಗಲಾಟೆನೇ ಇಲ್ಲ. ದೇವರ ಒಬ್ಬನೇ ಅಂತಂಬೋದು ಬಂದ್ಬಿಟ್ರೆ ಗಲಾಟೆನೇ ಇಲ್ಲ. ಇನ್ನೊಂದೇನಂದ್ರೆ ತಿಳುವಳಿಕೆ ಏನಂದರೆ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಈ ಹೇಳುವಂಥ ತತ್ವಗಳು ಎಲ್ಲಿ ಬದಲಾವಣೆ ಇದೆ, ಆ ತತ್ವಗಳೆಲ್ಲ ಯಾವಾಗ ಗೊತ್ತಾ? ಮೋಕ್ಷದ ಸ್ಥಿತಿಯಲ್ಲಿ. ಮೋಕ್ಷ ಬರ್ಬೇಕಾದ್ರೆ ಏನು ಮಾಡಬೇಕು? ಮೊದಲು ಸಾಯಬೇಕಲ್ಲ. ಸಾಯದೆ ಮೋಕ್ಷ ಹೆಂಗೆ ಬರ್ತದೆ? ಅದು ಕೂಡ ಈಗ ಸತ್ತರೆ ಇಮಿಡಿಯೇಟ್ಲಿ ಮೋಕ್ಷ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಸೊ ಮೋಕ್ಷದಲ್ಲಿ ಬರುವಂಥ ಸ್ಥಿತಿ ಈಗಿಂದ ಯಾಕೆ ಗಲಾಟೆ ಮಾಡಿಕೊಡ್ತಾ ಇದ್ದೀವಿ ನಾವು? ಕನಿಷ್ಠ ಪಕ್ಷ ಮೋಕ್ಷಕ್ಕೆ ಹೋಗಬೇಕಾದ್ರೆ ಸಮಾಧಿ ಸ್ಥಿತಿಗೆ ಹೋಗಬೇಕು. ಸಮಾಧಿ ಸ್ಥಿತಿಗೆ ಹೋಗಬೇಕಾದ್ರೆ ಅಪರೋಕ್ಷ ಜ್ಞಾನಿ ಆಗಬೇಕು. ಅಪರೋಕ್ಷ ಜ್ಞಾನಿ ಆಗಬೇಕಾದ್ರೆ ಬುದ್ಧಿ ತುಂಬ ಬಲಿಷ್ಠವಾಗಿ ಕೆಲಸ ಮಾಡಬೇಕು. ಬುದ್ಧಿ ಕೆಲಸ ಮಾಡಬೇಕಾದ್ರೆ ಮನಸ್ಸು ನಿಗ್ರಹ ಆಗಬೇಕು. ಮನಸ್ಸು ನಿಗ್ರಹ ಆಗಬೇಕಾದ್ರೆ ಇಂದ್ರಿಯಗಳ ನಿಯಂತ್ರಣ ಇರಬೇಕು. ಸದ್ಯದಲ್ಲಿ ನಮಗೆ ಪ್ರಾರಂಭನೇ ಇಲ್ಲ, ನಮಗೆ ಇಂದ್ರಿಯಗಳ ನಿಯಂತ್ರಣನೇ ಇಲ್ಲ. ನಮಗೆ ನಾವು ಮೋಕ್ಷದ ಬಗ್ಗೆ ಏನು ಗಲಾಟೆ ಮಾಡ್ಕೊಳ್ತೀವಿ? ಸದ್ಯಕ್ಕಂತೂ ನಮಗೆ ಗ್ಯಾರಂಟಿ ಅಂದರೆ ಇಮ್ಮಿಡಿಯೇಟ್ಲಿ ಮೋಕ್ಷ ಅಂತ ಬರಲ್ಲ. ಯಾಕೆಂದರೆ ಇದನ್ನು ಪ್ರಾಸೆಸ್ ಅಲ್ವಾ. ಮೋಕ್ಷ ಅಂತಂದರೆ ಅದೇನೋ ಒಂದು ಭಗವಂತ ಒಂದು ಕ್ವಾಲಿಫಿಕೇಷನ್, ನೀನು ಒಳಗೆ ಬಾ ಅಂತ ಒಂದು ಗೇಟ್ ಪಾಸ್ ಕೊಡ್ತಾ ಅಂತ ಭಾಳ ದಿನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮೋಕ್ಷ ಅಂತ ಅಂಬೋದು ಒಂದು ಜಾಗ, ಅಲ್ಲಿ ಹೋಗಿ ಕೂತುಬಿಟ್ರೆ ಮತ್ತೆ ಬರೋ ಕೆಲಸನೇ ಇಲ್ಲ. ಅಲ್ಲಿ ಬರೀ ಆನಂದ ಅಷ್ಟೇ. ಯಾರಿಗೇನು ಇಷ್ಟವೋ ಅದಿರುತ್ತಲ್ಲಿ. ಭಾಳ ತಿನ್ನು ಬಾಕನಿಗೇನಿರುತ್ತೆ, ಬೇಕಾದಷ್ಟು ಫುಡ್ ಇರುತ್ತೆ, ಎಷ್ಟು ತಿಂದ್ರೂ ಹೊಟ್ಟೆ ನೋವಾಗಲ್ಲ. ಇನ್ನು ಕೆಲವರಿಗೆ ನಿದ್ದೆ ಇಷ್ಟ, ಅಲ್ಲಿ ಬರೀ ನಿದ್ದೆ ಇರುತ್ತೆ. ಇನ್ನು ಕೆಲವರಿಗೆ ಧ್ಯಾನ ಅಂದರೆ ಇಷ್ಟ, ಬರೀ ಧ್ಯಾನ, ದೇವ್ರ ಮುಂದೆ ಹಿಂಗೆ ನಿಂತು ಬಿಡೋದಷ್ಟೇ, ಬರೀ ದೇವರನ್ನ ಧ್ಯಾನ ಮಾಡ್ತಾ ಕೂತ್ಬಿಡ್ತೀವಿ. ಈ ರೀತಿ ಬಹಳಷ್ಟು ಅಪವಾದಗಳಿದೆ. ಮೋಕ್ಷ ಅಂತಂದರೆ ಸ್ಥಿತಿ, ಅದೊಂದು ಪ್ಲೇಸು, ಗೇಟ್ ಪಾಸು ಅದೆಲ್ಲ ಇಲ್ಲವೇ ಇಲ್ಲ. ನಾವು ಎಷ್ಟು ಬಾರಿ ಹುಟ್ಟಿದ್ರೂ ನಾವು ಒಂದೇ ಥರ ಇರ್ತೇವೆ, ನಮಗೇನು ಅನಿಸೋದಿಲ್ಲ, ತಟಸ್ಥವಾಗಿರ್ತೇವೆ. ಅದು ಮೋಕ್ಷ. ಸಮಾಧಿ ಸ್ಥಿತಿ ಅಂತ ಕರಿತೇವೆ. ಸಮಾಧಿ ಸ್ಥಿತಿಯಿಂದ ಭಾಳ ಹೇಳ್ತಾರಲ್ಲ, ನೀವು ಅವನಿಗೆ ಎಷ್ಟೇ ಶಬ್ದ ಮಾಡಿರಿ, ಏನೇ ಮಾಡಿರಿ, ಅವನು ಡಿಸ್ಟರ್ಬ್ ಆಗೋದಿಲ್ಲ, ಸೈಲೆಂಟ್ ಹಾಗೇ ಕೂತಿರ್ತಾನೆ, ಯಾವುದನ್ನು ಹಿಡಿಸ್ಕೊಳ್ಳೋದಿಲ್ಲ. ಆ ಥರ ಸ್ಥಿತಿಯನ್ನು ಸಮಾಧಿ ಸ್ಥಿತಿ ಅಂತೇವೆ. ಅದು ಬಂದರೆ ನಂತರ ಮೋಕ್ಷದ ಕಥೆ. ಈಗ ಯಾರು ನಮಗೆ ಈ ಮೋಕ್ಷ ಕಲ್ಪನೆಯಲ್ಲಿ ಒಂದು ಸ್ವಾರಸ್ಯ ಏನಂದರೆ, ಮೋಕ್ಷಕ್ಕೆ ಹೋಗೋರು ಮತ್ತೆ ಬಂದಿಲ್ಲ. ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ ಅವ್ರು ಹೇಳಲಿಕ್ಕೆ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳಲಿಕ್ಕೆ ಯಾರೂ ಬಂದೇ ಇಲ್ಲ. ಯಾರು ಹೇಳಿರೋದು? ಮೋಕ್ಷಕ್ಕೆ ಹೋಗದೇ ಇರೋದೇ ಹೇಳಿರೋದು. ಮೋಕ್ಷಕ್ಕೆ ಹೋಗದೇ ಇರೋನು ಹೇಳಿದ್ರೆ ಹೆಂಗೆ ನಂಬಬೇಕು? ಇದೊಂದು ಗಲಾಟೆ. ಹಾಗಾಗಿ ಋಷಿಮುನಿಗಳು ಅವರು ತಪೋದೃಷ್ಟಿಯಿಂದ ಕಂಡಂಥ ವಿಚಾರಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಬೇಕಷ್ಟೆ, ಗಲಾಟೆ ಮಾಡ್ಕೊಳ್ಬಾರ್ದು. ಸೊ ಜಿಜ್ಞಾಸುಗಳು ಏನಾಗ್ತದೆ, ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಇದು ಜ್ಞಾನ ಇದೆ, ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ಬರೀ ನನಗೆ ಜ್ಞಾನ ಇದೆ ಅಂತಂಬುದು ಅಹಂಕಾರಕ್ಕೆ ಆಗ್ತದೆ ಅಷ್ಟೆ. ಆ ಥರ ಆಗ್ತದೆ. ಸೊ ಜ್ಞಾನಿಗಳು ಹೇಳ್ತಾರೆ, ಆರ್ತರಾಗಬಹುದು, ಜ್ಞಾನಿಗಳಿಗೂ ಕಷ್ಟ ಬರುತ್ತೆ, ಸಂಕಟ ಬಂದಾಗ ಅವರು ವೆಂಕಟರಮಣ ಅಂತ ಅಂತಾರೆ. ಜಿಜ್ಞಾಸುಗಳು ಆಗಿರ್ಬೋದು ಅಥವಾ ಅರ್ಥಾರ್ಥಿಗಳೂ ಆಗಿರ್ಬೋದು, ಉದಾಹರಣೆಗೆ ಅರ್ಜುನ. ಆದರೆ ಎಲ್ಲ ಆರ್ತರು, ಜಿಜ್ಞಾಸುಗಳು ಮತ್ತು ಅರ್ಥಾರ್ಥಿಗಳು ಜ್ಞಾನಿಗಳಾಗಬೇಕು ಅಂತೇನಿಲ್ಲ. ಜ್ಞಾನಿ ಏನೋ ಕಷ್ಟ ಬಂತು ಅಂತಂದರೆ ಎಲ್ಲ ಆಗಬಹುದು. ಅವನಿಗೂ ಐಶ್ವರ್ಯ, ಏನೋ ಒಂದು ಐಶ್ವರ್ಯ ಬೇಕು ಅಂತ ಅನ್ಸುತ್ತೆ ನಮ್ಗೆ. ಕೆಲವೊಮ್ಮೆ ಜ್ಞಾನ ಬೇಕು ಅನಿಸುತ್ತೆ. ಈ 3 ಜನ ಆಗಿರ್ಬೋದು. ಆದರೆ ಈ 3 ಜನರಿಗೂ ಜ್ಞಾನಿ ಆಗಬೇಕು ಅಂತಿಲ್ಲ. ಜ್ಞಾನಿಗೆ ಸದೃಶ್ಯವಾಗಿದ್ದಂಥ ಭಕ್ತಿ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಜ್ಞಾನಿಯ ಮನಸ್ಸು ಸದಾ ಭಗವಂತನಲ್ಲಿರುತ್ತೆ. ಭಕ್ತಿಯ ಮಾರ್ಗದಲ್ಲಿ ಸಾಗುವಂಥ ಎಲ್ಲರೂ ಕೂಡ ದೊಡ್ಡವರಾದರೂ ಕೂಡ ಜ್ಞಾನಿ ಮಾತ್ರ ಭಗವಂತನಿಗೆ ಅತಿ ಆತ್ಮೀಯನಾದಂಥವನು ಅಂತ ಹೇಳ್ತಾರೆ. ಮೇಲೆ ಹೇಳಿದಂಥ ಜ್ಞಾನ
ಜ್ಞಾನಿ ಅರ್ಥಾರ್ಥಿ ಆಗಿರ್ಬೋದು. ಈ ವಿಚಾರ ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು. ಪ್ರಹ್ಲಾದನ ಜೀವನ ಒಂದು ಘಟನೆಯನ್ನು ನೋಡಿದ್ರೆ ಈ ವಿಚಾರ ನಮಗೆ ಗೊತ್ತಾಗ್ತದೆ. ಪ್ರಹ್ಲಾದನ ಕಥೆ ನೋಡಿ, ನಮ್ಮೆಲ್ಲರಿಗೂ ಗೊತ್ತಿದೆ. ಆತ ಮಹಾಜ್ಞಾನಿ. ಇಂತಹ ಪ್ರಹ್ಲಾದ ತನ್ನ ತಂದೆ ಕೊಂದಂಥ ದೊಡ್ಡಪ್ಪನ ಕೊಂದಂಥ ನರಸಿಂಹರೂಪಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. ನನ್ನ ತಂದೆ ತಿಳುವಳಿಕೆ ಇಲ್ಲ, ನಿನ್ನ ಮಹತ್ವ ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ನಿನ್ನನ್ನು ನಿಂದೆ ಮಾಡಿದ. ಆ ದೋಷಕ್ಕೆ ಎಂದೂ ಪರಿಹಾರ ಇಲ್ಲ ಎನ್ನುವುದು ನನಗೆ ಗೊತ್ತು. ಆದರೂ ಅಜ್ಞಾನದಿಂದ ಆತ ಮಾಡಿದಂಥ ತಪ್ಪನ್ನು ಕ್ಷಮಿಸು ಅಂತ ಕೇಳ್ತಾನೆ. ಇಲ್ಲಿ ಯಾವುದೇ ಸ್ವಾರ್ಥ ನಮಗೆ ಕಾಣೋದಿಲ್ಲ. ಆದ್ದರಿಂದ ಇದು ಜ್ಞಾನಿ ಅರ್ಥಾರ್ಥಿ ಹೇಗೆ ಆಗುತ್ತಾನೆ ಎನ್ನುವುದನ್ನು ಉತ್ತಮ ನಿದರ್ಶನ. ಆದರೂ ಮತ್ತೆ ತದನಂತರ ಕಾಲದಲ್ಲಿ ಅದೇನು ಮೋಕ್ಷ ಏನೋ ಬೇಕು ಅಂತಂದಿಲ್ಲ. ಇಡೀ ಧರ್ಮದ ಬಗ್ಗೆ ಎಂದೂ ನಿನ್ನ ಆಶ್ರಯ ಶರಣಾಗತಿಯಲ್ಲಿರಬೇಕು ಅಂತ ಬೇಡಿಕೊಂಡ. ಎಷ್ಟೋ ವರ್ಷದ ಕಾಲ ರಾಜ್ಯಭಾರ ಮಾಡಿದ ಪ್ರಹ್ಲಾದ, ಇದು ನಮಗೆ ಗೊತ್ತಿದೆ. ಮತ್ತೆ ಇನ್ನೊಂದು ಶ್ಲೋಕ ನೋಡೋಣ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ. ಜೀವನದಲ್ಲಿ ಜ್ಞಾನಿ ಎನಿಸಿಕೊಂಡವನು ಅದು ಎನಿಸಿಕೊಳ್ಳೋದೇನು ತುಂಬ ಸುಲಭದ ಕೆಲಸವೇನೂ ಅಲ್ಲ. ಕೃಷ್ಣ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಸಾಧನೆಯಿಂದ, ಜಿಜ್ಞಾಸೆಯಿಂದ, ಅಧ್ಯಯನದಿಂದ ಜ್ಞಾನ ಬರುತ್ತೆ. ಮತ್ತು ಇಂಥ ಜ್ಞಾನಿ ಸಹಜವಾಗಿ ನನಗೆ ಶರಣಾಗ್ತಾನೆ ಅಂತ ಹೇಳ್ತಾನೆ ಭಗವಂತ. ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದಂತೆ ಜ್ಞಾನ ಸಂಪಾದನೆ ಒಂದು ಜನ್ಮದ ಸಾಧನೆ ಅಲ್ಲ. ಆದರೆ ಒಂದು ಜನ್ಮದಲ್ಲಿ ಮಾಡಿದಂಥ ಅಧ್ಯಾತ್ಮ ಸಾಧನೆ ಎಂದೂ ನಷ್ಟ ಆಗೋದಿಲ್ಲ. ಒಂದು ನಿಮಿಷ. ಹುಟ್ಟುವಾಗಲೇ ನಾವು ನಮ್ಮ ಹಿಂದಿನ ಜನ್ಮದ ಅಧ್ಯಾತ್ಮ ಸಾಧನೆಯನ್ನು, ಜ್ಞಾನವನ್ನು ಹೊತ್ಕೊಂಡು ಬಂದಿರ್ತೇವೆ. ಈ ಜನ್ಮದಲ್ಲಿ ನಮಗೇನಾದರೂ ಸ್ವಲ್ಪ ಭಗವಂತನ ಬಗ್ಗೆ ಜ್ಞಾನ ಇದೆ ಅಂತಂದರೆ ಹಿಂದಿನ ಜನ್ಮದ್ದೇ ಅದು. ಏಕೆಂದರೆ ಈಗ ನಾವು ಕಂಪೇರ್ ಮಾಡಿ ನೋಡ್ಕೊಳ್ಳೋಣ, ನಮಗಿಂತಲೂ ಕೆಳಮಟ್ಟದಲ್ಲಿ ನಮಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲದಷ್ಟು ಎಷ್ಟೋ ಜನ ಇದ್ದಾರೆ. ನಾವೇನು ಸಿಸ್ಟಮ್ಯಾಟಿಕ್ಕಾಗಿ ಭಗವಂತನ ಹತ್ರ ಹೋಗಿ ಶಾಲೆಯಲ್ಲಿ ಹೋಗಿ ಕಲ್ತವರಲ್ಲ. ಆದರೆ ಭಗವಂತ ಅಂತಂದರೆ ಒಂದು ನಂಬಿಕೆ, ಒಂದು ಜ್ಞಾನ ಇದೆ. ಬೇರೆಯವರಿಗೆ ಅದು ಕಡಿಮೆ ಇರ್ಬೋದು, ಇನ್ನು ಕೆಲವೊಂದು ಜನ ತುಂಬ ಜಾಸ್ತಿ ಇರ್ಬೋದು. ಇದು ನಾವು ಯಾರೂ ಶಾಲೆಗೆ ಹೋಗಿ ಕಲ್ತವರಲ್ಲ. ತಂದೆ ತಾಯಿಗಳು ಹೇಳಿಕೊಟ್ಟಿದ್ದೇನಿಲ್ಲ. ಹೇಳಿಕೊಟ್ರು ಅದನ್ನು ಗ್ರಹಣ ಮಾಡಬೇಕಾದ್ರೆ ತುಂಬ ಕಷ್ಟ. ಈಗ ನಮ್ಮ ಮಕ್ಕಳು ಯಾರನ್ನ ಹುಟ್ಟಿದ ಅಂದ್ಕೊಳ್ಳಿ, ಒಂದು ಶ್ಲೋಕವನ್ನು ಹೇಳಿಕೊಟ್ರೆ ಅದು ತುಂಬ ಸುಲಭವಾಗಿ ಹೇಳ್ಬಿಡ್ತಾನೆ. ಅದೇ ನೀವು ವಿದೇಶದಲ್ಲಿ ಹುಟ್ಟಿದವರನ್ನು ಕರ್ಕೊಂಬನ್ನಿ, ಅವರಿಗೊಂದು ಶ್ಲೋಕವನ್ನು ಸ್ವರಸಹಿತವಾಗಿ ಹೇಳ್ಕೊಡಿ, ಅವನಿಗೆ ಬಾಯೇ ಆಡೋದಿಲ್ಲ. ನಮಗೂ ಅಷ್ಟೇ, ಅಮೆರಿಕನ್ ಏನ್ಸೆಂಟ್ ಹೋಗಿ ಮಾತಾಡಬೇಕು, UK ಏನ್ಸೆಂಟ್ ಮಾತಾಡಬೇಕು ಅಂತಂದರೆ ನಮಗೆ ಬರಲ್ಲ, ಅವ್ರ ಮಕ್ಕಳಿಗೆ ಈಸಿಯಾಗಿ ಬಂದುಬಿಡ್ತದೆ. ಅಂದರೆ ಆ ಜೀನ್ಸಲ್ಲೇ ಅದಿರ್ತದೆ ಹಿಂದಿನ ಜನ್ಮದ ಒಂದು. ಹಾಗಾಗಿ ಜ್ಞಾನ ಕೂಡ ಹಿಂದಿನ ಜನ್ಮದಲ್ಲಿ ಇದ್ರೇ ಇಲ್ಲಿ ಸಾಧ್ಯ ಆಗ್ತದೆ. ಸೊ ಇದರ ಅರ್ಥ ಏನಂದರೆ, ಈ ಜನ್ಮದಲ್ಲಿ ನಾವು ಏನು ಮಾಡ್ತೀವೋ ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎಲ್ಲಿಯೂ ಕೂಡ ವೇಸ್ಟ್ ಆಗಲ್ಲ. ಒಂದೇ ಜನ್ಮದಲ್ಲಿ ಜ್ಞಾನಿ ಅಂತ ಅನಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಒಂದೇ ಸಲ 10ನೇ ಕ್ಲಾಸ್ ಓದಲಿಕ್ಕೆ ಆಗ್ತದೆ? 1ನೇ ಕ್ಲಾಸಿಂದ 2, 3, 4, 9, 10 ಅಷ್ಟು ಓದಬೇಕು. 10 ವರ್ಷ ಕಾಯಬೇಕು. ಒಂದೇ ಸಲ 10ನೇ ಕ್ಲಾಸ್ ಓದಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಜ್ಞಾನ ಕೂಡ ಒಂದೇ ಜನ್ಮದಲ್ಲಿ ಬರೋದಿಲ್ಲ. ಹಲವಾರು ಜನ್ಮದ ಪರಿಶ್ರಮದಿಂದನೇ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಎನ್ನುವುದು 100 ಜನ್ಮಗಳ ಸಂಚಯನ. ಇದು ಒಂದು ಜನ್ಮದಲ್ಲಿ ಪಡೆಯಬಹುದಾದಂಥ ವಿಷಯ ಅಲ್ಲವೇ ಅಲ್ಲ. ನಾವು ಎಷ್ಟು ತಿಳಿದಿದ್ರೂ ಕೂಡ ಅದು ಕಡಿಮೆಯೇ. ಭಗವಂತನೇ ಹೇಳುವಂತೆ ವೇದದ ಪೂರ್ಣ ಅರ್ಥವನ್ನು ಭಗವಂತನಲ್ಲದೆ ಇನ್ಯಾರಿಗೂ ಗೊತ್ತಿಲ್ಲ. ಹೀಗೆ ಯಾರು ಜನ್ಮಗಳ ಸಾಧನೆಯಿಂದ ಜ್ಞಾನಿ ಎನಿಸ್ಕೊಳ್ತಾನೆ, ಆತ ಸರ್ವಸ್ವವನ್ನು ವಾಸುದೇವನಲ್ಲಿ ಅರ್ಪಿಸಿ ಮೋಕ್ಷ ಪಡಿತಾನೆ ಅಂತ ಹೇಳ್ತಾರೆ. ಭಗವಂತನನ್ನು ಕಾಣಬೇಕಾದ್ರೆ ಮೊದಲು ನಾವು ನಮ್ಮನ್ನು ಕಾಣಬೇಕು. ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ನಮ್ಮ ಬಗ್ಗೆ ನಮಗೆ ಅರಿವಿಲ್ಲದೆ ಭಗವಂತನನ್ನು ಕಾಣುವುದು ಅಸಾಧ್ಯ. ನಾನು ಎಂಬುದೇ ಗೊತ್ತಿರಬೇಕಲ್ಲ. ನಾನಂದರೆ ಏನು? ನಾನಂದರೆ ಶರೀರವೋ, ಮನಸ್ಸೋ, ಬುದ್ಧಿಯೋ, ಚಿತ್ತವೋ, ಇವುಗಳೆಲ್ಲ ಏನಿದು? ಎಲ್ಲಿಂದ ಬಂತು? ಇದರಲ್ಲಿ ಶಾಶ್ವತವಾಗಿರೋದು ಯಾವುದು? ಬಿದ್ದೋಗೋದು ಯಾವುದು? ಈ ಜನ್ಮದಲ್ಲಿ ಬಿದ್ದೋಗೋದು ಯಾವುದು? ಬರೋ ಜನ್ಮಕ್ಕೆ ಕೂಡ ಕ್ಯಾರಿ ಫಾರ್ವರ್ಡ್ ಆಗೋದು ಇದು ಗೊತ್ತಿರಬೇಕಲ್ಲ. ದೇಹ ಅಂತೂ ಗೊತ್ತಿದೆ. ದೇಹ ಈ ಜನ್ಮದಲ್ಲಿ ಬಿದ್ದು ಹೋಗ್ತದೆ, ಬರೋ ಜನ್ಮದಲ್ಲಿ ಇನ್ನೊಂದು ಹೊಸ ದೇಹ ಬರ್ತದೆ. ಇನ್ನು ಇಂದ್ರಿಯಗಳು, ಆ ಸುಖದ ಸಂಸ್ಕಾರ ಇರೋವರೆಗೂ ಅದು ನಮ್ಮ ಜೊತೆನೇ ಇರ್ತದೆ. ಮನಸ್ಸು ಅಷ್ಟೇ. ನಾವು ಅದಕ್ಕೆ ಟ್ರೈನ್ ಅಪ್ ಮಾಡಿ ಸರಿಯಾದಂಥ ನಿಯಂತ್ರಣೆ ಮಾಡೋವರೆಗೂ ಆ ಮನಸ್ಸು ನಮ್ಮ ಜೊತೆನೇ ಇರ್ತದೆ.
ಕ್ಯಾರಿ ಫಾರ್ವರ್ಡ್ ಇದೆ. ಮನಸ್ಸು ಬುದ್ಧಿ ಇದೆಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದರೆ ಅರ್ಥ ಏನು? ಈ ಜನ್ಮದಲ್ಲಿ ಏನು ಪಡೆದಿದ್ದೇವೋ ನೆಕ್ಸ್ಟ್ ಜನ್ಮಕ್ಕೆ ತೊಗೊಂಡು ಹೋಗ್ತೇವೆ. ದೇಹ ಬಿಟ್ಟು ಎಲ್ಲವೂ ನಮ್ಮ ಜೊತೆ ಬರ್ತದೆ ಬರೋ ಜನ್ಮದಕ್ಕೆ. ನಾವು ನಮ್ಮ ಜೀವಸ್ವರೂಪವನ್ನು ಕಂಡಾಗ, ನಮ್ಮ ಬಗ್ಗೆ ನಮಗೆ ಗೊತ್ತಿದ್ದಾಗ, ಅದರೊಳಗಿಂದ ಸಾಕ್ಷಾತ್ಕಾರ ಆಗುವಂಥ ಭಗವಂತ ದೇವಃ. ಹಿಂದೆ ನಾವು ಹೇಳಿದ್ವಲ್ಲ, ಮನುಷ್ಯ 15 ಬೇಲಿಗಳಿಂದ ಹುಡ್ತಾನೆ ಅಂತ ಹೆಸರು. ನಾ ಬಹುಶಃ ಈ ಹೇಳಿರ್ಬೇಕನ್ಸತ್ತೆ. ಮೋಕ್ಷಕ್ಕೆ ಸಂಬಂಧಪಟ್ಟ ಕ್ಲಾಸ್ ಹೇಳುವ ಕಾಲಕ್ಕೆ ಅದನ್ನು ಹೇಳಿದೆ. ಮನುಷ್ಯನಿಗೆ ಹೆಸರು, ಕೀರ್ತಿ, ನಮ್ಮ ಶರೀರ, ನಮ್ಮ ನಂಬಿಕೆಗಳು, ನಾವು ತಿನ್ನುವಂಥ ಆಹಾರ, ನಮ್ಮ ಶಕ್ತಿ, ಇವೆಲ್ಲ ಕೂಡ ಆತ್ಮದ ಜೊತೆಗೆ ಒಂದು ಬೇಲಿ ಇದ್ದಂಗೆ ಇರುತ್ತೆ. ಇದನ್ನು ತಪ್ಪಿಸಿಕೊಂಡು ಹೊರಗೆ ಬರಬೇಕು. ಅಂದರೆ ನಾನಂದರೆ ಈ ಶರೀರ ಅಲ್ಲ, ನಾನಂದರೆ ಈ ಹೆಸರಲ್ಲ, ನಾನಂದರೆ ಈ ಐಶ್ವರ್ಯ ಅಲ್ಲ, ನಾನಂದರೆ ಈ ನಂಬಿಕೆ ಅಲ್ಲ, ನನ್ನ ಶ್ರದ್ಧೆ ಅಲ್ಲ. ಈ ಥರ ಒಂದೊಂದು ಬೇಲಿಯಿಂದ ಹೊರಗೆ ಬಂದಾಗೆ ನಿಜವಾಗಿ ನಾನಂದರೆ ಏನೋ ಗೊತ್ತಾಗ್ತದೆ. ನಾನು ಅಂತಂಬೋದೇ ಗೊತ್ತಿಲ್ಲದೆ ಭಗವಂತನನ್ನು ಗೊತ್ತಾಗಬೇಕು, ಪರಮಾತ್ಮನ ಹೆಂಗೆ ಗೊತ್ತಾಗ್ತದೆ? ಹಾಗಾಗಿ ಮೊದಲು ನಾನು ಅಂದರೆ ಏನು ತಿಳ್ಕೊಳ್ಬೇಕು. ನಾವು ನಮ್ಮ ಜೀವಸ್ವರೂಪವನ್ನು ಕಂಡಾಗ ಅದರೊಳಗಿನಿಂದ ಸಾಕ್ಷಾತ್ಕಾರವಾಗುವಂಥ ಭಗವಂತ ದೇವಃ. ನಾವು ನಮ್ಮ ಪಂಚಕೋಶಗಳ ಪರದೆಯಲ್ಲಿದ್ದಾಗ ವಾಸುವಾಗಿ ಜ್ಞಾನ ಸಂಪಾದನೆಯಿಂದ ಪರದೆಯಿಂದ ಆಚೆಗೆ ಬಂದು ಜೀವಸ್ವರೂಪವನ್ನು ಕಂಡಾಗ ದೇವನಾಗಿ ದರ್ಶನ ಕೊಡುವಂಥ ಭಗವಂತನೇ ವಾಸುದೇವ ಅಂತಾರೆ. ಈಗ ಅನೇಕ ಜನ್ಮಗಳ ಸಾಧನೆಯಿಂದ ಜ್ಞಾನ ಸಂಪಾದಿಸಿ ಭಗವಂತನನ್ನು ತಿಳಿದು ಭಗವಂತನಲ್ಲಿ ಶರಣಾಗುವಂಥ ಜ್ಞಾನಿ ಬಹಳ ಹಿರಿಯ. ಜಗತ್ತಿನಲ್ಲಿ ಇಂತಹವರು ಬಹಳ ವಿರಳ ಅಂತ ಅನಿಸಿಕೊಳ್ತಾರೆ. ಇಲ್ಲಿ ನಾವು 4 ಬಗೆಯ ಭಕ್ತರನ್ನು ಮತ್ತು ಅವರಲ್ಲಿ ಜ್ಞಾನಿಯ ಶ್ರೇಷ್ಠತೆಯನ್ನು ನೋಡಿದ್ದೇವೆ. ಈ 4 ಬಗೆಯಲ್ಲೂ ಕೂಡ ಸೇರದೆ ಪಂಚಮರಾಗಿ ಹೊರಗುಳಿಯುವಂಥ ಜನರಿಗೂ ಯಾಕೆ ಹಾಗಿರ್ತಾರೆ ಎನ್ನುವಂಥ ವಿಚಾರ ಕೃಷ್ಣ ಹೇಳ್ತಾನೆ. ಪಂಚಮರದ ದುಷ್ಕೃತಿಗಳು ಮನುಷ್ಯ ಜೀವದ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯದೆ ಎಲ್ಲಿ ಎಡವುತ್ತಾನೆ ಅವನು ಎನ್ನುವಂಥ ಅಂಶಗಳನ್ನ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಕಾಮೈಹಿ ತೈಹಿ ಕೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಾಂ ತಂ ನಿಯಮಂ ಅಸ್ತಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಪದಚ್ಛೇದ ಮಾಡಿ ಹೇಳ್ರಿ ಈ ಥರ. ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಹೇಳಿರುವಂಥ ವಿಚಾರಗಳನ್ನು ಮತ್ತೆ ಒತ್ತು ಕೊಟ್ಟು ಇಲ್ಲಿ ವಿವರಣೆ ಮಾಡ್ತಾರೆ. ಮನುಷ್ಯ ಆಧ್ಯಾತ್ಮಿಕ ಮಾರ್ಗದಿಂದ ದೂರ ಸರಿಯಲು ಮೂಲ ಕಾರಣ ಏನು? ಹಿಂದೆ ಕೊಟ್ಟು ನೋಡಿದ್ವಿ. ಅವನ ಹುಚ್ಚು ಬೈಕೆಗಳೇ. ಹೇಳಿದ್ನಲ್ಲ, ಆರ್ತರ್ ಏನು ಮಾಡ್ತಾರೆ? ಅಷ್ಟ ಬಂದಿದೆ, ಯಾವುದೋ ಒಂದು ಸಿಗೋವರೆಗೂ ಅಷ್ಟೇ, ಸಿಕ್ಕಿದ ಮೇಲೆ ಮತ್ತೆ ದೇವರನ್ನು ಮರೆತು ಬಿಡ್ತಾರೆ. ಕಷ್ಟ ಬಂದಾಗ ದೇವರನ್ನು ಹಿಡಿಯೋರು ಆರ್ತರು, ಬರೀ ಐಶ್ವರ್ಯಕ್ಕೋಸ್ಕರವೇ ದೇವರನ್ನು ಹಿಡಿಯೋರು ಅರ್ಥಾರ್ಥಿಗಳು. ಇವರಿಬ್ಬರು ಕೂಡ ಕೆಲಸ ಆದ ಮೇಲೆ ಭಗವಂತನ ಬಗ್ಗೆ ಏನು ಇರೋದಿಲ್ಲ. ಆ ಕೆಲಸ ಆಗಲಿಕ್ಕೆ ಭಗವಂತನನ್ನು ಎಷ್ಟು ತಿಳ್ಕೊಳ್ಬೇಕೋ ಅಥವಾ ಆ ಕೆಲಸ ಹೆಂಗೆ ನಡೆಯುತ್ತೋ ಅದನ್ನು ಮಾತ್ರ ಗೊತ್ತಿರುತ್ತೆ, ಉಳಿದು ಯಾವುದೂ ಗೊತ್ತಿರಲ್ಲ. ಇದು ನಮ್ಮ ಅರಿವಿಗೆ ದೊಡ್ಡ ಅಡ್ಡಗೋಡೆ. ಬೈಕಿಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದಾಗ ಮನುಷ್ಯ ಅಧ್ಯಾತ್ಮದ ಬೆನ್ನು ಹತ್ತುವ ಬದಲು ಬೈಕಿಗಳ ಬೆನ್ನು ಹತ್ತುತ್ತಾನೆ. ಭಗವಂತನ ಬಗ್ಗೆ ಪ್ರವಚನಗಳು ಅದು ಇದು ಕೇಳೋದಕ್ಕೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕ ಅಲ್ಲ, ಭಕ್ತಿ ಬೆಳೆಸಿಕೊಂಡು ನಾನೂ ಕೇಳ್ತಾ ಇದ್ದೇನೆ, ನಾನು ನಿನ್ನ ಭಕ್ತನಾಗಿದ್ದೇನೆ, ನನಗೆ ಕಷ್ಟ ಬಂದಾಗ ನೀನು ನೋಡ್ಕೊಳ್ಬೇಕು ಅಂತಂಬ ಉದ್ದೇಶದಿಂದ ಬೈಕಿಗಳ ಈಡೇರಿಕೆಗೋಸ್ಕರ ಮಾಡಬಾರದ್ದನ್ನು ಮಾಡ್ತಾ ಹೋಗ್ತಾನೆ ಮನುಷ್ಯ ಮತ್ತು ಅಧಪಾತವನ್ನು ಹೊಂದ್ತಾನೆ. ಬೈಕೆಗಳ ಬೆನ್ನು ಹತ್ತಿದಾಗ ಬೈಕೆ ಅರಿವನ್ನು ನಿಯಂತ್ರಣೆ ಮಾಡಲಾರಂಭಿಸ್ತದೆ. ಈ ಸಮಯದಲ್ಲಿ ಯಾರಾದರೂ ನಿನ್ನ ಇಷ್ಟಾರ್ಥ ಸಿದ್ಧಿಗೆ ಈ ದೇವಾಲಯಕ್ಕೆ ಹೋಗು ಅಂತ ಹೇಳಿದ್ರೆ ಅವನು ಅಲ್ಲಿ ಖಂಡಿತ ಹೋಗ್ತಾನೆ. ಹೀಗೆ ಇಷ್ಟಾರ್ಥ ಸಿದ್ಧಿ ಎಲ್ಲಿ ಸಾಧ್ಯ ಅಂತ ಸುದ್ದಿ ಬರುತ್ತೋ ಅಲ್ಲಿಗೆ ಭೇಟಿ ಕೊಡಲಾರಂಭಿಸ್ತಾನೆ. ಇದರಿಂದಾಗಿ ಆತನ ಮೂಲ ಉದ್ದೇಶ ಏನಾಗುತ್ತೆ? ಅಧ್ಯಾತ್ಮ ತತ್ವವನ್ನು ಬಿಟ್ಟು ಏಕಭಕ್ತಿಯಿಂದ ದೂರ ಸರಿದು ಎಲ್ಲಿ ತನ್ನ ಅಪೇಕ್ಷೆ ಈಡೇರುತ್ತೋ ಅಲ್ಲಿ ಆಯಾ ದೇವತೆಗಳನ್ನು ತನ್ನ ಭೌತಿಕ ಬೈಕೆಗಳನ್ನು ಈಡೇರಿಸುವಂತೆ ಬೇಡಿ ಪೂಜೆ ಮಾಡಲಾರಂಭಿಸ್ತಾನೆ. ಇದೇ ಅರ್ಥಾರ್ಥಿಗಳು ಹೀಗಿರ್ತಾರೆ. ಕಷ್ಟ ಬಂದಾಗ ಮಾಡೋರು ಮಾತ್ರ ಅರ್ಥಿಗಳು, ಆರ್ತರು. ಕಷ್ಟ ಬರಲದ್ರೂ ಪರವಾಗಿಲ್ಲ,
ನನ್ನ ಲಿಸ್ಟ್ ಬೈಕಿಗಳಿದಲ್ವಾ, ಆ ಬೈಕಿಗಳನ್ನ ಈಡೇರಿಸ್ಕೊಳ್ಬೇಕು. ಅದಕ್ಕೆ ಯಾವ ದೇವ್ರದ್ದು ಅವರು ಅದನ್ನು ಹಿಡ್ಕೊಳ್ಳೋದು. ಸೊ ಅದಕ್ಕಾಗಿ ಯಾವುದ್ಯಾವುದೋ ವ್ರತಾಚರಣೆ ಮಾಡಲಾರಂಭಿಸ್ತಾನೆ. ಇದರಿಂದಾಗಿ ಆತ ನಿಜವಾದಂಥ ಭಗವಂತನ ಉಪಾಸನೆಯ ಮಾರ್ಗದಿಂದ ದೂರ ಸರಿತಾನೆ. ಏಕಭಕ್ತಿ ಉಪಾಸನೆಯಿಂದ ಈ ರೀತಿಯ ಅಲ್ಪ ಬಯಕೆ ಎಂದೂ ಕೂಡ ಈಡೇರುವುದಿಲ್ಲ. ಯಾಕೆಂದರೆ ಯದನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಪರಮಾಹ್ಯಮ್ಯಹಂ. ಭಕ್ತರ ಸಂಪತ್ತನ್ನು ಇಲ್ಲದಂತೆ ಮಾಡಿ ಅವರನ್ನು ಪರೀಕ್ಷಿಸಿ ನಂತರ ಅವರನ್ನು ಉದ್ಧರಿಸುವುದೇ ಭಗವಂತನ ಸಂಕಲ್ಪ. ಇದು ನಮ್ಮ ಬೈಕಿಗಳಿಗೆ ತುಂಬ ವಿರುದ್ಧವಾಗಿರುತ್ತೆ. ಭಕ್ತರ ಸಂಪತ್ತನ್ನು ಇಲ್ಲದಂಗೆ ಮಾಡ್ತಾನೆ. ಯಾಕೆಂತಂದರೆ ಯಾವುದು ಇಂಪಾರ್ಟೆಂಟು, ಭಗವಂತ ಇಂಪಾರ್ಟೆಂಟೋ ಅಥವಾ ಸಂಪತ್ತು ಇಂಪಾರ್ಟೆಂಟ್ ಹೆಂಗೆ ಗೊತ್ತಾಗ್ತದೆ? ದೂರ ಮಾಡಬೇಕು, ಹಣವನ್ನು ದೂರ ಮಾಡಬೇಕು. ದೂರ ಮಾಡ್ತಾರೆ, ಮತ್ತು ಪರೀಕ್ಷೆಗೊಳಗೆ ಮಾಡ್ತಾರೆ. ನಾವೆಷ್ಟೋ ಮಹಾನುಭಾವರನ್ನು ನೋಡಿದ್ದೀವಲ್ಲ, ಪರೀಕ್ಷಿಸಿ ನಂತರ ಅವರನ್ನು ಉದ್ಧರಿಸುವಂಥ ಭಗವಂತನೇ ಅದೇ ಸಂಕಲ್ಪ. ನೀವು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ನೋಡ್ಬೋದು. ಅವರ ಜೀವನದಲ್ಲಿ ಏನು ಸಂಪತ್ತಿಲ್ಲ, ಎಲ್ಲ ಕಷ್ಟಗಳೇ. ಆದರೂ ಕೂಡ ಜ್ಞಾನ ಹಿಡ್ಕೊಳ್ತಾನೆ ಇಲ್ವೋ ಎಂದೇ ಒಂದು ಪ್ರಸಂಗ ಬರುತ್ತೆ. ಇದು ಪುರಾಣ ಕತೆ. ಏನಂತಂದರೆ, ಭಗವಂತ ಲಕ್ಷ್ಮೀದೇವಿ ಮಾತಾಡ್ಕೊಳ್ತಾ ಇರ್ತಾರೆ. ಪ್ರಹ್ಲಾದನ ಭಕ್ತಿ ನೋಡು, ಅವನಿಗಾಗಿ ನಾನು ಹೋಗಿ ಅವನನ್ನು ರಕ್ಷಣೆ ಮಾಡಿ ಬಂದೆ, ಆತನಂಥ ಭಕ್ತರಿನ್ಯಾರೂ ಇಲ್ಲ ಅಂತ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ. ಲಕ್ಷ್ಮೀದೇವಿ ಅಂತೇಳಿ ಅವನಿಗೆ ಐಶ್ವರ್ಯ ಇದೆ, ಐಶ್ವರ್ಯ ಇದ್ದವನಿಗೆ ಇನ್ನೇನು ಬೇಕು? ಇನ್ನೇನು ದುಡ್ಡಿನ ಚಿಂತೆ ಇಲ್ಲ, ಅಧಿಕಾರದ ಚಿಂತೆ ಇಲ್ಲ, ಸುಖದ ಚಿಂತೆ ಇಲ್ಲ. ಹಾಗಾಗಿ ನೀನು ಭಕ್ತಿ ಮಾಡ್ತೇನೆ. ಅದೆಲ್ಲ ಇಲ್ಲದಿದ್ದರೆ ಮಾಡ್ರೆ ಅದೊಂದು ಕತೆ ಅಲ್ವಾ ಅಂತ. ಸರ್ ಅದನ್ನು ಸರಿ ನೋಡ್ಬಿಡೋಣ, ಪರೀಕ್ಷೆ ಮಾಡೋಣ. ರಾಘವೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರ್ತಲ್ಲ, ಪ್ರಥಮೋ ಪ್ರಹ್ಲಾದನ ಅವತಾರ, ನಂತರ ಬಾಕ್ಲೀಕ, ನಂತರ ವ್ಯಾಸರಾಜರು, ಆಮೇಲೆ ರಾಘವೇಂದ್ರರು. ಬ್ರಹ್ಮದೇವರ ಅನುಗ್ರಹ ಶಾಪದಿಂದ ಈ ಥರ ಅವತಾರಗಳನ್ನು ತಾಳಿದವರು. ರಾಯರ ಜೀವನ ಚರಿತ್ರೆ ನೋಡಿದ್ರೆ ಅವರು ಒಂದು ದಿನ ಕೂಡ ಸುಖಪಟ್ಟಿದ್ದು ನಾವು ಕಾಣಿಲ್ಲ. ಅವರ ಮಠದಲ್ಲಿ ಯಾರೋ ಬಂದು ಸಾಮಾನು ಕದ್ದುಕೊಂಡು ಹೋಗಿದ್ದಾರೆ ಅಂದರೆ, ಅಯ್ಯೋ ನಾವೇ ಬಡತನದಲ್ಲಿದ್ದೇವೆ, ನಮ್ಮ ಹತ್ರ ಸಾಮಾನು ಕದ್ದುಕೊಂಡು ಹೋಗಿದೆ ಅಂದರೆ ಅವನು ಇನ್ನೆಷ್ಟು ಬಡತನದಲ್ಲಿರಬೇಕು ಪಾಪ ಅಂತ ಅಂದವರು ರಾಯರು. ರಾಘವೇಂದ್ರ ಸ್ವಾಮಿಗೆ ಅಂಥ ಒಳ್ಳೆಯ ಒಂದು ಹೆಸರು, ತುಂಬ ಪ್ರಾಮುಖ್ಯತೆ ಯಾಕೆ ಬಂತಂದರೆ ಅವರ ಲೈಫ್ ಸ್ಟೈಲ್. ಅವರು ಎಂದೂ ಕೂಡ ಒಂದು ದಿನವೂ ಕೂಡ ಸುಖಪಟ್ಟದ್ದಿಲ್ಲ. ಕೊನೆಗೆ ಕುಟುಂಬ ಪೋಷಣೆ ಕೂಡ ಆಗದೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವರು. ಅದಕ್ಕೋಸ್ಕರ ಅಲ್ಲ, ಗುರುಗಳು ಅವರ ಮಾತಿನಿಂದ ಅವರು ಒಂದು ಉದ್ಯೋಗಕ್ಕೋಸ್ಕರ ಹೋಗ್ತಾರೆ. ಆದರೆ ಅವರು ನಿನ್ನಂಥ ಜ್ಞಾನಿಗಳಿಗೆ ನನಗೂ ವಯಸ್ಸಾಗ್ತಾ ಇದೆ, ನಿನ್ನಂಥ ಜ್ಞಾನಿಯೇ ಬೇಕು ಅಂತ, ನೀನು ಸನ್ಯಾಸ ಸ್ವೀಕಾರ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಸೊ ಹಾಗಾಗಿ ಅದು ಭಕ್ತಿ. ಯಾಕೆಂದರೆ ಎಲ್ಲಿ ಕಷ್ಟದಲ್ಲಿ, ಪೂರ್ವಾಶ್ರಮದಲ್ಲಿ ಎಲ್ಲಿ ಎಷ್ಟು ಕಷ್ಟ ಬಂದಾಗ ಕೂಡ ತಾನು ಭಗವಂತನನ್ನು ಬಿಡಲಿಲ್ಲ. ತನ್ನ ಹತ್ರ ಪಾಠನ ಹೇಳಿದ್ರೆ ನಾಲ್ಕು ದುಡ್ಡು ಬರುತ್ತೆ ಅಂತಂದರೆ, ಇಲ್ಲ ಸರಸ್ವತಿ ದೇವಿ ನನ್ನ ಹತ್ರ ದುಡ್ಡು ತೊಗೊಂಡಿಲ್ಲ, ಹಾಗಾಗಿ ಇನ್ನೊಬ್ಬರ ನಾನು ಯಾಕೆ ದುಡ್ಡು ಕೇಳಲಿ, ನಾನು ತೊಗೊಳ್ಳೋದಿಲ್ಲ ಅಂತ ಹೇಳ್ತಿದ್ರು. ಈ ರೀತಿ ಜನ ಸಮುದಾಯವನ್ನೇ, ಬ್ರಾಹ್ಮಣ ವರ್ಗವನ್ನೇ ಎದುರಾಕೊಂಡವರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಅಂಥ ಸ್ವಾಮಿಗಳಿದ್ದಾರೆ. ಅದು ಏಕಭಕ್ತಿ. ಎಲ್ಲಿ ಈ ಥರ ಭಕ್ತಿ ಇದ್ದರೆ ಇದನ್ನು ಪರೀಕ್ಷೆ ಮಾಡ್ತಾನೆ ಭಗವಂತ. ಪರೀಕ್ಷೆ ಮಾಡಿ ಉದ್ಧರಿಸ್ತಾನೆ. ಅದೇ ಭಗವಂತನ ಸಂಕಲ್ಪ. ನಮಗೆ ಏನು ಬೇಕು ಎನ್ನುವುದು ನಮಗಿಂತ ಚೆನ್ನಾಗಿ ಗೊತ್ತಿರೋದು ಭಗವಂತನಿಗೆ ಮಾತ್ರ. ಆತನ ಅನುಗ್ರಹ ಮಹಾಪ್ರಸಾದ. ಈ ಅರಿವು ಬೈಕೆಗಳು ಬೆನ್ನು ಹತ್ತಿದವರು ಇರುವುದಲ್ಲಿ ಒಂದು ನಿಮಿಷ, ಈ ಅರಿವು ಬೈಕೆಗಳನ್ನು ಬೆನ್ನು ಹತ್ತಿದವರಿಗೆ ಇರುವುದಿಲ್ಲ, ಮತ್ತು ಇದರಿಂದ ಅವರು ಭಗವಂತನ ಅನುಗ್ರಹದಿಂದ ವಂಚಿತರಾಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೀಗೆ ಅಂತಂದರೆ, ಯಾಕೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಭಗವಂತನನ್ನು ಪೂಜಿಸೋದಿಲ್ಲ? ಇದಕ್ಕೆ ಕೃಷ್ಣ ಹೇಳ್ತಾರೆ, ಒಂದೇ ರೀತಿಯಾಗಿ ಪೂಜೆ ಮಾಡ್ತಾರೆ ಅಂತಂದರೆ ಒಂದೇ ಥರ ವಿಗ್ರಹ ಸ್ಥಾಪನೆ ಮಾಡಿ ಮಂತ್ರಗಳು ಹೇಳಿ ಆ ಥರ ಅಲ್ಲ. ಅದು ಎಲ್ಲರೂ ಮಾಡ್ತಾರೆ. ಒಳಗೆ ಮಾನಸಿಕವಾಗಿ ಒಂದೇ ಥರ ಯಾಕೆ ಇರೋದಿಲ್ಲ? ಒಬ್ಬನ ಯಾಕೋ ಕಷ್ಟ ಬಂದಾಗೇ ರಿಯಾಕ್ಟ್ ಆಗ್ತಾನೆ, ಇನ್ನೊಬ್ಬನ ಐಶ್ವರ್ಯಕ್ಕೆ ರಿಯಾಕ್ಟ್ ಆಗ್ತಾನೆ, ಇನ್ನೊಬ್ಬನ ಜ್ಞಾನಕ್ಕೆ ರಿಯಾಕ್ಟ್ ಆಗ್ತಾನೆ. ಯಾಕೆ ಈ ರೀತಿ ಜನಗಳಲ್ಲಿ ಒಂದೇ ರೀತಿ ಯಾಕಿರಲ್ಲ? ಅದಕ್ಕೆ ಹೇಳ್ತಾನೆ, ತಂತಂ ನಿಯಮ ಮಾಸ್ತಾಯ ಪ್ರಕೃತಿಯ ನಿಯತಾಸ್ವಯ ಅಂತ ಹೇಳ್ತಾನೆ. ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದಂಥ ಪ್ರಕೃತಿ ಇದೆ. ಇಲ್ಲಿ ಪ್ರಕೃತಿ ಅಂದರೆ ಜೀವ ಸ್ವಭಾವ. ನಾವು 5ನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ವಿ.
ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸೃಷ್ಟಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ಥ ಪ್ರವರ್ತತೆ. ಮನುಷ್ಯನಿಗೊಂದು ಸ್ವಭಾವ ಇದೆ, ಆ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ತಾನೆ. ಇನ್ನೊಂದು ಪ್ರಭಾವ, ಪರಿಸರದ ಪ್ರಭಾವ. ಪರಿಸರದಲ್ಲಿ ಮತ್ತೆ ಹುಟ್ಟಿ ಬಂದಂಥ ಮನೆತನದ ಸಂಸ್ಕಾರ, ಇದನ್ನೇ ಜೆನೆಟಿಕ್ ಫೋರ್ಸ್ ಆ್ಯಂಡ್ ಎನ್ವೈರನ್ಮೆಂಟಲ್ ಫೋರ್ಸ್ ಅಂತೆ. ಈ ಎರಡು ಸ್ವಭಾವಗಳು ಮನುಷ್ಯನನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಅದನ್ನು ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ತರಹ ಇರುತ್ತೆ. ಈ ಕಾರಣದಿಂದ ಏಕರೂಪ ಸ್ವಭಾವ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಎಲ್ಲ ಒಂದೇ ಥರ ಯಾಕೆ ಇರಲ್ಲ. ಅವರವರ ಸ್ವಭಾವ ಬೇರೆ, ಅವರು ಹುಟ್ಟಿ ಬೆಳೆದಂಥ ವಾತಾವರಣ ಬೇರೆ, ಮನಿತನದ ಬೇರೆ. ಈ ಭೂಮಿಯ ಮೇಲೆ ಎಷ್ಟೋ ಬಾರಿ ಭಗವಂತ ಮತ್ತು ಅನೇಕ ಮಹಾತ್ಮರು ಅವತರಿಸಿ ಬಂದರೂ ಕೂಡ, ಸತ್ಯಬೋಧನೆ ಮಾಡಿದರೂ ಕೂಡ ಏಕಧರ್ಮ ಸ್ಥಾಪನೆ ಇಷ್ಟವರೆಗೂ ಆಗಲಿಲ್ಲ. ಕಾರಣ ಏನು ಅಂತಂದರೆ, ಸ್ವತಃ ಭಗವಂತನೇ ಬಂದು ಹೇಳಿದರೂ ಕೂಡ ಸತ್ಯವನ್ನು ತಿಳಿಯಬಲ್ಲಂಥ ಜೀವ ಸ್ವಭಾವವುಳ್ಳ ಜೀವ ಮಾತ್ರ ಆ ಸತ್ಯವನ್ನು ಗ್ರಹಿಸಲಿಕ್ಕಾಗೋದಿಲ್ಲ. ಆ ಯೋಗ್ಯತೆ, ಜೀವ ಸ್ವಭಾವ ಯೋಗ್ಯತೆ ಇದ್ದವರು ಮಾತ್ರವೇ ಗ್ರಹಿಸ್ತಾರೆ, ಇಲ್ಲದ್ರೆ ಆಗೋದಿಲ್ಲ. ಉಳಿದಂಥ ಜೀವಗಳಿಗೆ ಸತ್ಯವನ್ನು ಗ್ರಹಿಸುವಂಥ ಶಕ್ತಿ ಇರುವುದಿಲ್ಲ. ಇದು ತೀರಾ ಸಹಜ ಅಂತ ಹೇಳ್ತಾನೆ ಭಗವಂತ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ. ಎಷ್ಟೋ ಸಾರಿ ಕಪಿಲನಾಮಕ ವಾಸುದೇವ ಅವರಿಂದ ನಾವು ತಿಳಿಯಲಿಲ್ವ? ರಾಮ ಸ್ವತಃ ಆಚರಣೆ ಮಾಡಿ ತೋರಿಸಿದ. ಆದರೂ ಕೂಡ ಎಷ್ಟು ಜನ ಅನುಷ್ಠಾನ ಮಾಡ್ತಿದ್ದಾರೆ? ಸ್ವತಃ ಭಗವಂತ ಬಂದು ಮಾಡಿದ್ರೂ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ಅವರ ಮನೆತನದ ಪ್ರಭಾವ, ಇನ್ನೊಂದು ಅನುವಂಶಿಕ ಪ್ರಭಾವ, ಸ್ವಭಾವ ಅಂದರೆ ಬೈಕಿಗಳು. ತನಗೆ ಯಾವುದು ಇಷ್ಟ ಇದೆ ಅಂತ ಅಂದುಕೊಂಡಿರ್ತಾನೆ, ಅದು ಇದನ್ನು ದೂರ ಸರಿತಾರೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಸತ್ಯವನ್ನು ಒಪ್ಪುವುದಕ್ಕೂ ಕೂಡ ಜೀವಯೋಗ್ಯತೆ ಬೇಕು. ಹೀಗೆ ಜೀವಸ್ವರೂಪದ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಗೆ ಇಷ್ಟವಾಗುವಂಥ ದೇವತೆ ಉಪಾಸನೆ ಪ್ರಪಂಚದಲ್ಲಿ ನಡೆಯುತ್ತೆ. ಈ ಕಾರಣದಿಂದ ಪ್ರಪಂಚದಲ್ಲಿ ಎಲ್ಲರೂ ಕೂಡ ನಿಜವಾದಂಥ ಭಗವದ್ಭಕ್ತರಾಗಲು ಸಾಧ್ಯ ಇಲ್ಲ. ಅದು ಕೇವಲ ಸಾತ್ವಿಕ ಚೇತನಕ್ಕೆ ಮಾತ್ರ ಸಾಧ್ಯ. ಯಾರು ಜ್ಞಾನಿಗಳಾಗ್ತಾರೆ ಅವರಿಗೆ ಮಾತ್ರವೇ ಏಕಭಕ್ತಿ ಸಾಧ್ಯ. ಅವರು ಹೊರಗಡೆ ಎಲ್ಲ ದೇವರನ್ನು ಪ್ರೀತಿ ಮಾಡಬಹುದು, ಆದರೆ ಅಂತರಂಗದಲ್ಲಿ ದೇವರು ಒಬ್ಬನೇ ಅಂತ ಉಪಾಸನೆ ಮಾಡ್ತಾ ಇರ್ತಾರೆ. ಇದು ಭಗವಂತ ಹೇಳುವಂಥ ವಿಚಾರ. ಇಲ್ಲಿ ಮತ್ತಷ್ಟು ವಿಚಾರಗಳನ್ನು ಭಗವಂತ ಹೇಳ್ತಾನೆ. ಅದನ್ನು ಸಮಯಾತೀತ ಆಗಿರೋದ್ರಿಂದ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಪ್ರಶ್ನೆಗಳೇನಾದರೂ ಕೇಳ್ಬೋದು.